ಆ, ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಮನೋಹರ್, ಡಾಕ್ಟರ್ ಶ್ರೀಹರ್ಷ, ಡಾಕ್ಟರ್ ಅಭಿಜಿತ್ ಮತ್ತೆ ಎಲ್ಲ ಆ, ಆ, ತಂಡದ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಎಲ್ಲಕ್ಕಿಂತ ಮೊದಲು ಈ ಟಾಪಿಕ್ಗೋಸ್ಕರ ನಾನು ಕರೆದಿದ್ದೀರಾ, ಎಲ್ರಿಗೂ ನಾನು ತುಂಬಾ ಆಭಾರಿ. ಈ ಟಾಪಿಕ್ ನನಗೆ ಪ್ರಿಪೇರ್ ಮಾಡೋಕೆ ನನ್ನ ಹೆಂಡತಿ ಡಾಕ್ಟರ್ ರಶ್ಮಿ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರಿಗೂ ನನ್ನ ತುಂಬಾ ಥ್ಯಾಂಕ್ಸ್ ಫಸ್ಟ್ ಹೇಳ್ಬಿಟ್ಟು ನಾನು ಕೊನೆಯಲ್ಲಿ ಮರ್ತೋದ್ರೆ ಸಿಟ್ ಮಾಡ್ಕೋತಾರೆ. ಅದಕ್ಕೆ ಆಮೇಲೆ ನಾನೀಗ ಟಾಕ್ನ ಮುಂದುವರಿಸ್ತೀನಿ. ಸೊ ಕೋವಿಡ್ ಇನ್ಫೆಕ್ಷನ್ ಶುರು ಆಗ್ಬಿಟ್ಟು ಆಗ್ಲೇ 1 ವರ್ಷ 4 ತಿಂಗಳು ಆಗೋಯ್ತು. ನಾವು 6 ತಿಂಗಳಿಂದ ಎಲ್ಲ ಸರಿಯಾಗಿ ಬಿಡುತ್ತೆ ಅನ್ಕೊಂಡ್ವಿ. 1 ವರ್ಷ ಆಯ್ತು. ಈಗ 1.5 ವರ್ಷ ಬರ್ತಾ ಇದೆ ಕೋವಿಡ್ ಶುರು ಆಗ್ಬಿಟ್ಟು. ಪ್ರಾಬ್ಲಮ್ ಎಷ್ಟು ಮುಂದುವರಿಯುತ್ತೆ ಅಂತ ನಮ್ಗೆ ಇದು ತೀರಾ ಅನಿಶ್ಚಿತತೆ ಇದೆ. ಸೊ ಫಸ್ಟ್ ವೇವ್ ಆಯ್ತು, ಇವಾಗ ನಾವು ಸೆಕೆಂಡ್ ವೇವ್ ನ ಪೀಕ್ ನಲ್ಲಿ ಇದೀವಿ. ಈಗಾಗ್ಲೇ ಪೀಕ್ ಇಂದ ಸ್ವಲ್ಪ ಕೆಳಗಿಳಿಯಕ್ಕೆ ಶುರು ಆಗಿದ್ದೀವಿ. ಸೊ ಈ ಮಧ್ಯೆ ಥರ್ಡ್ ವೇವ್ ಬಗ್ಗೆ ಅನಿಶ್ಚಿತತೆ, ಸಂದೇಹ ಮತ್ತೆ ಭಯ ಎಲ್ಲ ಶುರು ಆಗ್ಬಿಟ್ಟಿದೆ. ಸೊ ಥರ್ಡ್ ವೇವ್ ಬಗ್ಗೆ ನಾವು ಏನೇನು ತಿಳ್ಕೊಳ್ಳೋಣ ಅಂತ ನೋಡೋಣ. ನಾನೇನ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದೆಲ್ಲ ನನ್ನ ಕಡೆಯಿಂದ ಬಂದಿದ್ದು ಯಾವುದೂ ಇಲ್ಲ. ಅಂದ್ರೆ ಎಲ್ಲಾನು ಸೈಂಟಿಫಿಕ್ ಫ್ಯಾಕ್ಟ್ಸ್ ಏನಿದೆ, ಅಂಕಿ ಅಂಶಗಳು ಏನಿದೆ ಅದನ್ನ ನೋಡ್ಕೊಂಡೆ ಈ ಪವರ್ ಪಾಯಿಂಟ್ ನಾನು ಪ್ರಿಪೇರ್ ಮಾಡಿದ್ದೀನಿ. ಮುಂದಕ್ಕೆ ಯಾವುದೇ ಡೌಟ್ಗಳಿದೆ ಕೊನೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಕೋವಿಡ್ ಥರ್ಡ್ ವೇವ್ ಇನ್ ಚಿಲ್ಡ್ರನ್ ಅನ್ನೋ ಟಾಪಿಕ್ ಬಗ್ಗೆ ಇವಾಗ ಸದ್ಯಕ್ಕೆ ಮಾತಾಡೋಣ. ಸೊ ಕೋವಿಡ್ ಅನ್ನೋ ಪ್ರಾಬ್ಲಮ್ ಶುರುವಾಗಿ ನಮ್ಗೆ ಆವಾಗ್ಲೇನೆ 1.5 ವರ್ಷ ಆಗೋಯ್ತು. ಶುರು ಆದಾಗ ನಾವು ಅಂದ್ಕೊಂಡ್ವಿ 3 ತಿಂಗಳು 6 ತಿಂಗಳೇ ಇರುತ್ತೆ ಮತ್ತೆ ಎಲ್ಲ ನಾರ್ಮಲ್ ಆಗತ್ತೆ ಅಂತ. ಪ್ರಾಬ್ಲಮ್ ಮುಂದುವರಿಯಿತು. ಫಸ್ಟ್ ವೇವ್ ಬಂತು, ಕಮ್ಮಿ ಆಗೋಯ್ತು. ಸೆಕೆಂಡ್ ವೇವ್ ಬಂತು, ಸೆಕೆಂಡ್ ವೇವ್ ಕಮ್ಮಿ ಆಯ್ತು. ಕಮ್ಮಿ ಆಗಿಲ್ಲ, ಇವಾಗ ಸೆಕೆಂಡ್ ವೇವ್ ನ ಪೀಕ್ ನಲ್ಲಿ ನಾವ್ ಇದೀವಿ. ಇನ್ನೇನ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಇವಾಗ ನಮ್ಗೆ ಚಿಂತೆ ಹುಟ್ಬಿಟ್ಟಿದೆ, ಥರ್ಡ್ ವೇವ್ ಬರುತ್ತಾ ಅಂತ. ಸೊ ಥರ್ಡ್ ವೇವ್ ಬಗ್ಗೆ ಏನು, ಇದರ ಸಾಧ್ಯತೆಗಳು ಏನು, ಮಕ್ಕಳಲ್ಲಿ ಇದರ ಇಂಪ್ಯಾಕ್ಟ್ ಏನು ಅನ್ನೋ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ನಾವು ಫಸ್ಟ್ ಪ್ಯಾಂಡಮಿಕ್ ಬಗ್ಗೆ ನೋಡೋಣ. ಪ್ಯಾಂಡಮಿಕ್ ಅಂದ್ರೆ ಏನು ಅಂತ, ಮತ್ತೆ ಫಸ್ಟ್ ಅಂಡ್ ಸೆಕೆಂಡ್ ವೇವ್ ಬಗ್ಗೆ ಮಾತಾಡೋಣ. ಥರ್ಡ್ ವೇವ್ ಬಗ್ಗೆ ನಂತರ, ಮತ್ತೆ ಕೋವಿಡ್ ಇನ್ ಚಿಲ್ಡ್ರನ್, ಹೆಲ್ತ್ ಕೇರ್ ಸಿನಾರಿಯೋ ಇನ್ ಇಂಡಿಯಾ, ವ್ಯಾಕ್ಸಿನ್ಸ್, ರೋಲ್ ಆಫ್ ಡಾಕ್ಟರ್ಸ್, ಮತ್ತೆ ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ಬಗ್ಗೆ ನೋಡೋಣ. ಸೊ ಪ್ಯಾಂಡಮಿಕ್ ಅಂದ್ರೆ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಸರ್ವತ್ರ ಪಸರಿಸಿ ಅದು ಇಂಟರ್ ಕಾಂಟಿನೆಂಟಲ್ ಖಂಡಾಂತರಗಳನ್ನ ದಾಟಿದಾಗ ಅದನ್ನ ನಾವು ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಬೈ ಡೆಫಿನಿಷನ್, ಎ ಪ್ಯಾಂಡಮಿಕ್ ಇಸ್ ಅನ್ ಎಪಿಡೆಮಿಕ್ ಯೂಶುವಲಿ ಆಫ್ ಇನ್ಫೆಕ್ಷಸ್ ಒರಿಜಿನ್ that has spread across a very wide area, crossing international boundaries and usually affecting a large number of people. ಅದನ್ನ ನಾವು ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊರೋನಾ ಇಸ್ ಎ ಪ್ಯಾಂಡಮಿಕ್ ನಾವು. ಸೊ ಕೊರೋನಾ ಫಸ್ಟ್ ಬ್ರೇಕ್ಔಟ್ ಆಗಿರೋದು ವುಹಾನ್ ಪ್ರಾವಿನ್ಸ್ ಅಲ್ಲಿ, ನಮ್ಗೆಲ್ಲ ಗೊತ್ತಿದ್ದಂಗೆ ನವೆಂಬರ್ ಅಲ್ಲಿ 2019 ಬ್ರೇಕ್ಔಟ್ ಆಯ್ತು. ಫಸ್ಟ್ ಅದನ್ನ ಚೈನಾ ಒಪ್ಲಿಲ್ಲ, ಬಟ್ ಸದ್ದಿಲ್ದೇನೆ ಲಾಕ್ ಡೌನ್ ಮಾಡ್ತು. ಸೊ ಡಿಸೆಂಬರ್ ಅಲ್ಲಿ ಚೈನಾ ಲಾಕ್ ಡೌನ್ ಮಾಡ್ತು. ಆಮೇಲೆ ಅಷ್ಟರೊಳಗೇನೆ ಅದು ಯುರೋಪ್ಗೆ ಹೋಯ್ತು, ಇಟಲಿ ವರ್ಸ್ಟ್ ಎಫೆಕ್ಟ್ ಆಯ್ತು, ಅಮೆರಿಕಕ್ಕೆ ಬಂತು. ಸೊ ಜನವರಿಲಿ WHO ಅದನ್ನ ಪ್ಯಾಂಡಮಿಕ್ ಅಂತ ಘೋಷಣೆ ಮಾಡ್ತು. ನೆಕ್ಸ್ಟ್ ನಮಗ್ ಗೊತ್ತಾಯ್ತು ಫೆಬ್ರವರಿ ಎಂಡ್ ಅಲ್ಲಿ ನಮಗೂ ಬರ್ತಾ ಇದೆ ಅಂತ. ಸೊ ಎಲ್ಲಾನ ಅನಲೈಸ್ ಮಾಡ್ಬಿಟ್ಟು ನಮ್ಮ ಪ್ರೈಮ್ ಮಿನಿಸ್ಟರ್ ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ಲಾಕ್ ಡೌನ್ ಅನೌನ್ಸ್ ಮಾಡಿದ್ರು. ಮಾರ್ಚ್ ಫಸ್ಟ್ ವೀಕ್ ಲಾಸ್ಟ್ ವೀಕ್ ಅಲ್ಲಿ ಲಾಕ್ ಡೌನ್ ಅನೌನ್ಸ್ ಮಾಡಿದ್ರು. ಅವಾಗ ನಾವಿಲ್ಲಿ ಗ್ರಾಫ್ ಅಲ್ಲಿ ನೋಡ್ತಾ ಇರೋಂಗೆ ನಿಧಾನವಾಗಿ ಕೇಸ್ಗಳು ಏರ್ಗತಿಯಲ್ಲಿ ಹೋಗ್ತಾ ಹೋದ್ವು. ನಮ್ಮ ಶಾಲಾ ಕಾಲೇಜು ಅಂಗಡಿ ಮುಂಗಟ್ಟು ಎಲ್ಲ ಕೈಗಾರಿಕೆಗಳು ಎಲ್ಲಾನು ಸ್ತಬ್ಧ ಆದ್ವು. ಸೊ ಜನ ಜಾಸ್ತಿ ಓಡಾಡದೆ ಇದ್ದ ಕಾರಣ ರೋಗ ಜಾಸ್ತಿ ಹರಡ್ಲಿಲ್ಲ. ಆದ್ರೂ ಆಲ್ರೆಡಿ ಇದ್ದವರು ಮನೆ ಕೊಟ್ಕೊಂಡ್ರು, ಇನ್ನೊಂದಷ್ಟು ಜನ ಗೊತ್ತಿಲ್ದೇನೆ ಕೊಟ್ಕೊಂಡ್ರು, ಮತ್ತೊಂದಷ್ಟು ಜನ ಗೊತ್ತಿದ್ದೇನೆ ಗೊತ್ತಿದ್ದನು ಇನ್ನೊಬ್ರಿಗೆ ಕೊಟ್ಕೊಂಡ್ರು. ನಿಧಾನವಾಗಿ ಕೇಸ್ ಜಾಸ್ತಿ ಆಗ್ತಾ ಹೋಯ್ತು. ತುಂಬಾ ಜಾಸ್ತಿ ಆಗ್ಲಿಲ್ಲ, ಆದ ಕಾರಣ ನಮ್ಗೆ ಅವುಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಾಯ್ತು. ಅಫೆಕ್ಟ್ ಆದವರಿಗೆ ಟ್ರೀಟ್ಮೆಂಟು ಸಿಕ್ತು. ನಿಧಾನವಾಗಿ ಕೇಸ್ಗಳು ಕಮ್ಮಿ ಆಗ್ತಾ ಹೋದಂಗೆ ಸೆಪ್ಟೆಂಬರ್ ನಮ್ಗೆ ಇದು ಗೋಚರಿಸ್ತು, ಕೇಸ್ಗಳು ಕಮ್ಮಿ ಆಗ್ತಿದಾವೆ ಅಂತ. ಆಮೇಲೆ ನಿಧಾನ ಕಮ್ಮಿ ಆಗ್ತಾ ಲಾಕ್ ಡೌನ್ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡಿದ್ರು. ಕಾಲೇಜ್ಗಳು ಶುರು ಆದ್ವು. ಕೇಸ್ಗಳು ಅದೇ ಲೆವೆಲ್ ಅಲ್ಲಿ ತಣ್ಣಗೆ ಕೂತಿತ್ತು. ಡಿಸೆಂಬರ್ ಜನವರಿಲಿ ಕೇಸ್ಗಳು ಜಾಸ್ತಿ ಆಗದೆ ಇದ್ದಾಗ ನಾವೆಲ್ಲ ಖುಷಿಲಿದ್ವಿ, ಏನಂತಂದ್ರೆ ಇನ್ನೂ ಜಾಸ್ತಿ ಆಗಲ್ಲ ಇದು ಅಂತ. ಆದ್ರೆ ಇದ್ದ ಕೇಸ್ಗಳು ಇನ್ನೊಬ್ಬರಿಗೆ ನಿಧಾನ ಹರಡೋಕ್ ಶುರು ಆಯ್ತು. ಮದುವೆಗಳು ನಡೆದ್ವು, ಸಮಾರಂಭಗಳು ನಡೆದ್ವು, ಎಲ್ಲ ರೀತಿ ಫಂಕ್ಷನ್ಗಳು ಕೋವಿಡೇ ಇಲ್ಲ ಅನ್ನೋ ರೀತಿಲಿ ನಾವು ನೋಡಿದ್ವಿ ಫೆಬ್ರವರಿಲಿ. ಆಮೇಲೆ ಮಾರ್ಚ್ ಅಲ್ಲಿ ನಿಧಾನವಾಗಿ ಶುರು ಆಯ್ತು ಡಬಲ್ ಆಗಕ್ಕೆ. ಆದ್ರೆ ಡಬಲ್ ಆಗೋ ಸ್ಪೀಡ್ ತುಂಬಾನೇ ಜಾಸ್ತಿ ಆಯ್ತು. ಇವಾಗ ನಾವು ಪೀಕ್ ಅಲ್ಲಿ ಇದೀವಿ. ಲಾಸ್ಟ್ ಒಂದು 5 ದಿನದಿಂದ ಕೇಸ್ಗಳು ಕಮ್ಮಿ ಆಗ್ತಿರೋದು ನೋಡ್ತಾ ಇದೀವಿ. ಇವಾಗ ನಾವು ಇರೋದು ಪೀಕ್ ಆಫ್ ಸೆಕೆಂಡ್ ವೇವ್ ಅಂಡ್ ದ ಪೀಕ್ ಇಸ್ ರಿಗ್ರೆಸಿಂಗ್ ನಾವು. ಸೊ ಫಸ್ಟ್ ವೇವ್ ಅಲ್ಲಿ ನಮ್ಗೆ ಏನು ಪ್ರಿಪೇರ್ನೆಸ್ ಇರ್ಲಿಲ್ಲ, ಆದ ಕಾರಣ ಲಾಕ್ ಡೌನ್ ಅನ್ನೋದು ಅನಿವಾರ್ಯ ಆಗಿತ್ತು.
ಸೊ ಲಾಕ್ಡೌನ್ ಆದ ಕಾರಣ ಲೆಸರ್ ನಂಬರ್ ಆಫ್ ಪೀಪಲ್ ವೇರ್ ಎಫೆಕ್ಟೆಡ್. ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗಿದ್ದಾವಾಗ ವಯಸ್ಸಾದವರಲ್ಲಿ ಪ್ಲಸ್ ಪ್ರೀ ಎಕ್ಸಿಸ್ಟಿಂಗ್ ಹೆಲ್ತ್ ಪ್ರಾಬ್ಲಮ್ ಇದ್ದವರಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗೋದು ನೋಡಿದ್ವಿ. ಸೊ ಡ್ಯಾಮೇಜ್ ಅಷ್ಟೊಂದು ತುಂಬಾ ಪ್ರಮಾಣದಲ್ಲಿ ಆಗ್ಲಿಲ್ಲ. ಪಾಪ್ಯುಲೇಷನ್ ವಾಸ್ ಮೋರ್ ಎಲ್ಡರ್ಲಿ ಪಾಪ್ಯುಲೇಷನ್ ಹೂ ಆರ್ ಎಫೆಕ್ಟೆಡ್ ಅಂಡ್ ದ ನಂಬರ್ ವಾಸ್ ಅರೌಂಡ್ 1 crore and 9 lakhs. ಇಲ್ಲಿ ಫಸ್ಟ್ ವೇವ್ ಬಂದೋಯ್ತು, ಜನಗಳಿಗೆ ತುಂಬಾ ಶಾರ್ಟ್ ಟರ್ಮ್ ಮೆಮೊರಿ, ಮತ್ತೆ ನಾವು ಗೆದ್ಬಿಟ್ವಿ ಅನ್ನೋ ಒಂದು ತಪ್ಪು ಕಲ್ಪನೆ, ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಜನ ಮಾಡೋಕ್ ಶುರು ಮಾಡಿದ್ರು. ಇಲ್ಲಿಗೆ ಸೆಕೆಂಡ್ ವೇವ್ ಶುರು ಆಯ್ತು. ಸೆಕೆಂಡ್ ವೇವ್ ಅಲ್ಲಿ ಕೇರ್ಲೆಸ್ನೆಸ್ ಅಂಡ್ ಲ್ಯಾಕ್ ಆಫ್ ಅವೇರ್ನೆಸ್ ಬೋತ್ ಆರ್ ಇಂಪಾರ್ಟೆಂಟ್. ನಮಗ್ ಗೊತ್ತಿತ್ತು ಆದ್ರೂ ನಾವು ಕೇರ್ಲೆಸ್ ಇದ್ವಿ, ನಮಗ್ ಗೊತ್ತಿಲ್ದೇನೆ ನಾವು ಕೇರ್ಲೆಸ್ ಆಗ್ಬಿಟ್ವಿ. ಇದು ಗವರ್ಮೆಂಟ್ ಕಡೆಯಿಂದ ಆಯ್ತು, ಪಬ್ಲಿಕ್ ಕಡೆಯಿಂದಲೂ ಆಯ್ತು. ಆಮೇಲೆ ಗವರ್ಮೆಂಟ್ ವ್ಯಾಕ್ಸಿನೇಷನ್ ಅನೌನ್ಸ್ ಮಾಡ್ತು 65 ವರ್ಷದ ಮೇಲ್ಪಟ್ಟವರಿಗೆ, ಮತ್ತೆ ಹೈ ರಿಸ್ಕ್ ಹೆಲ್ತ್ ಕೇರ್ ವರ್ಕರ್ಸ್ಗೆಲ್ಲ ಅನೌನ್ಸ್ ಮಾಡ್ತು. ಹೆಲ್ತ್ ಕೇರ್ ವರ್ಕರ್ಸ್ 50% ಗಿಂತ ಕಮ್ಮಿ ಜನ ವ್ಯಾಕ್ಸಿನೇಟ್ ತಗೊಂಡ್ರು. ಜನರಲ್ ಪಬ್ಲಿಕ್ ಅಂತೂ ಆ ಕೆಟಗರಿಲಿ ಬಂದವರು 30% ಜನರು ತಗೊಳ್ಳಿಲ್ಲ. ಅಷ್ಟೊತ್ತಿಗೆ ಮ್ಯೂಟೇಷನ್ ಶುರು ಆಯ್ತು. ಮ್ಯೂಟೇಷನ್ಸ್ ಅಂದ್ರೆ ಯಾವುದೇ ವೈರಸ್ ತನ್ನ ರೂಪ ಮಾರ್ಪಡಿಸೋದನ್ನ ನಾವು ಮ್ಯೂಟೇಷನ್ ಅಂತ ಹೇಳ್ತೀವಿ. ಮ್ಯೂಟೇಷನ್ ಬಂದಾಗ ಅವು ಏನಾಗತ್ತೆ ಅಂದ್ರೆ ಮೊದ್ಲಿಗಿಂತ ಜಾಸ್ತಿ ಅವು ನಮ್ಮ ಬಾಡಿನ ರೋಗ ಪ್ರತಿರೋಧಕ ಶಕ್ತಿನ ರೆಸಿಸ್ಟ್ ಮಾಡ್ತವೆ, ನಮ್ಮ ಇಮ್ಯುನಿಟಿನ ಎಸ್ಕೇಪ್ ಮಾಡ್ತವೆ. ಆದ ಕಾರಣ ಸ್ಪ್ರೆಡ್ ತುಂಬಾ ಫಾಸ್ಟ್ ಆಗತ್ತೆ. ಆಮೇಲೆ ಮೋರ್ ಡೆತ್ಗಳಾಗತ್ತೆ. ಅಲ್ಲಿ ಇನ್ನೊಂದೇನಂದ್ರೆ ಈ ಸರಿ ನಾವು ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿ ನೋಡಿದ್ವಿ ಏನಂದ್ರೆ, ಜನ ಡಿನೈ ಮಾಡಿದ್ರು ನನಗೆ ಫೀವರೇ ಇಲ್ಲ ಅಂತ. ಫೀವರ್ ಇಲ್ಲ ಅಂತ ಡಿನೈ ಮಾಡಿದ್ರು. ಆಮೇಲೆ ಒಂದಷ್ಟು ದಿನ ಕಳೆದ್ಬಿಟ್ಟು ಹೋಗಿ ಟೆಸ್ಟ್ ಮಾಡ್ಕೊಂಡು ಪಾಸಿಟಿವ್ ಬಂದ್ಮೇಲೆ ಅವರು ಅಪ್ರೋಚಿಂಗ್ ದ ಹೆಲ್ತ್ ಕೇರ್, ನಂಗೆ ತಕ್ಕ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ನಿರ್ಧಾರನ ತುಂಬಾ ಡಿಲೇ ಮಾಡಿದ್ರು. ಸೊ ಇದೇ ಡಿಲೇನ ನಾವು ವ್ಯಾಕ್ಸಿನೇಷನ್ಗೂ ನೋಡಿದ್ವಿ. ಅದೇ ಸಮಯ ನಮ್ಗೆ ವ್ಯಾಕ್ಸಿನ್ಗಳು ಖಾಲಿ ಆಗೋದು, ಹೊಸ ವ್ಯಾಕ್ಸಿನ್ಗಳು ಬರೋದು ಕಮ್ಮಿ ಆಯ್ತು. ಸೊ ಲೆಸ್ಸರ್ ಅವೈಲಬಿಲಿಟಿ ಆಫ್ ವ್ಯಾಕ್ಸಿನ್ಸ್ ಬಂತು. ಆಮೇಲೆ ಫಾಸ್ಟರ್ ಡಬ್ಲಿಂಗ್ ರೇಟ್ ಈ ಸರಿ ಸಿಕ್ಕಾಬಟ್ಟೆ ಜಾಸ್ತಿ ಬೇಗ ಶುರು ಆಯ್ತು. ಮತ್ತೊಂದು ನಾವು ನೋಡಿದ್ವಿ ಏನಂದ್ರೆ, ಕಳೆದ ಫಸ್ಟ್ ವೇವ್ ಅಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟನವರು ಜಾಸ್ತಿ ಎಫೆಕ್ಟ್ ಆಗಿದ್ರೆ, ಈ ಸರಿ 30ರಿಂದ 40 ಅಥವಾ 30ರಿಂದ 50 ವರ್ಷದವರೆಗೆ ಜಾಸ್ತಿ ಎಫೆಕ್ಟ್ ಆಯ್ತು. ಜಾಸ್ತಿ ನಂಬರ್ ಆಫ್ ಪೀಪಲ್ ಡೈಡ್. ನೌ ವಿ ಆರ್ ಬ್ಯಾಕ್ ಇನ್ ದ ಲಾಕ್ಡೌನ್ ಸ್ಟೇಜ್. ಸೊ ವೈ ಇಸ್ ಥರ್ಡ್ ವೇವ್ ಎಕ್ಸ್ಪೆಕ್ಟೆಡ್? ಸೆಕೆಂಡ್ ವೇವ್ ನ ತುದಿಲಿದ್ದೀವಿ, ಕಮ್ಮಿ ಆಗ್ತಾ ಇದೆ ಎಲ್ಲಾನು. ಆದ್ರೆ ಥರ್ಡ್ ವೇವ್ ನಾವು ಯಾಕೆ ನಿರೀಕ್ಷೆ ಮಾಡ್ತಾ ಇದೀವಿ ಅಂತಂದ್ರೆ, ಯಾವುದೇ ಒಂದು ಕಂಟ್ರಿ ತಿಂಗಳಾನು ಗಟ್ಲೆ ಲಾಕ್ಡೌನ್ ಮಾಡೋಕ್ ಆಗಲ್ಲ. ನಮ್ಮಲ್ಲಿ ಇವಾಗ ರೋಗ ಬಂದು ಹೋದವರು ಪ್ಲಸ್ ವ್ಯಾಕ್ಸಿನೇಷನ್ ತಗೊಂಡವರು, ಇವರಿಗೆ ಸ್ವಲ್ಪ ರೋಗದ ಬಗ್ಗೆ ಇಮ್ಯುನಿಟಿ ಇದೆ. ಆದ್ರೆ ಇವ್ರು ಎಷ್ಟು ಜನ ಇದ್ದಾರೆ? ಇವ್ರು ಎಲ್ಲೋ ಒಂದು 30ರಿಂದ 40% ಇದ್ದಾರೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಮತ್ತೆ ಪಬ್ಲಿಕ್ ಇದು ಮೆಮೊರಿ ತುಂಬಾ ಶಾರ್ಟ್ ಟರ್ಮ್ ಮೆಮೊರಿ. ವಾಪಸ್ ಅಂದಾದುಂದಿ ವರ್ತನೆ ನಾವು ನಿರೀಕ್ಷೆ ಮಾಡ್ತೀವಿ, ಯಾರು ಯಾವ ನಿಯಮಗಳನ್ನು ಪಾಲಿಸದೇ ಇರೋದು. ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ಎಷ್ಟು ರೆಸ್ಪಾನ್ಸ್ ಆಗ್ಬೇಕು ಅದು ಅಡಿಕ್ವೇಟ್ ಆಗಿ ಆಗಿಲ್ದಿರೋದು ನಾವು ನೋಡ್ತಾ ಇದೀವಿ. ಇಲ್ಲಿವರೆಗೆ ವ್ಯಾಕ್ಸಿನೇಷನ್ 2 ಡೋಸ್ ಆಗಿರೋರು 3.1% ಮಾತ್ರ ಇಂಡಿಯಾದಲ್ಲಿ. ಅದೇ 1 ಡೋಸ್ ತಗೊಂಡವ್ರು 9% ಮಾತ್ರ. ಸೊ ವ್ಯಾಕ್ಸಿನ್ ತಗೊಂಡವ್ರಿಗೆ ಇಮ್ಯುನಿಟಿ ಬರುತ್ತೆ, ರೋಗ ಬಂದು ಹೋಗಿರೋರ್ಗೂ ಇಮ್ಯುನಿಟಿ ಇರುತ್ತೆ. ಇವರ ಸಂಖ್ಯೆ 60ರಿಂದ 70% ದಾಟಿದ್ರೆ ಮಾತ್ರ ರೋಗ ಇನ್ನೊಬ್ಬರಿಗೆ ಫಾಸ್ಟ್ ಆಗಿ ಹರಡೋ ತಪ್ಪಿ ತಡೆದೋಗಿ ಕಂಟ್ರೋಲ್ಗೆ ಬರುತ್ತೆ. ಸೊ ಅದರಿಂದ ಇನ್ನೂ ತುಂಬಾ ಹಿಂದೆ ಇದ್ದೀವಿ ನಾವು. 30ರಿಂದ 40% ಪಾಪ್ಯುಲೇಷನ್ ಎಫೆಕ್ಟ್ ಆಗಿದೆ ಇವಾಗ. ಬಟ್ ಓನ್ಲಿ ವೆನ್ 60 to 70% ಆಫ್ ದ ಪೀಪಲ್ ಆರ್ ಹ್ಯಾವಿಂಗ್ ಆಂಟಿಬಾಡಿ ಆರ್ ಇಮ್ಯುನಿಟಿ ಬೈ ಮೀನ್ಸ್ ಆಫ್ ನ್ಯಾಚುರಲ್ ಇನ್ಫೆಕ್ಷನ್ ಆರ್ ದ ವ್ಯಾಕ್ಸಿನೇಷನ್, ದ ಡಿಸೀಸ್ ಸ್ಟಾಪ್ ಸ್ಪ್ರೆಡಿಂಗ್ ಇನ್ ದ ಕಮ್ಯುನಿಟಿ ಅನ್ನೋದು ಪ್ಯಾಂಡಮಿಕ್ ಅಲ್ಲಿ ಒಂದು ರೂಲ್ ಇದೆ. ಸೊ ಇಲ್ಲಿ ನೋಡಿ, ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ದಟ್ ರಿಸೀವ್ಡ್ ಅಟ್ ಲೀಸ್ಟ್ 1 ಡೋಸ್ ಆಫ್ ಕೋವಿಡ್ ವ್ಯಾಕ್ಸಿನ್ 15,52,33,374. ಇದು ನಿನ್ನಿನ ಡೇಟಾ. ಇದು ಓನ್ಲಿ ಅಪ್ ಟು 9% ಆಫ್ ದ ಪಾಪ್ಯುಲೇಷನ್. ಇಲ್ಲಿ ನಾವು ಈ ಏನು ವೇವ್ ಫಾರ್ಮ್ ನೋಡ್ತಾ ಇದ್ದೀವಿ, ಇದು ಈಸ್ಟರ್ನ್ ಮೆಡಿಟರೇನಿಯನ್ ಕಂಟ್ರಿ ಅಂದ್ರೆ ಈಜಿಪ್ಟ್, ಲೆಬನಾನ್, ಜೋರ್ಡಾನ್, ಸಿರಿಯಾ, ಇಲ್ಲಿ ಈ ತರ ನೋಡಿದ್ವಿ. ಆಗ್ಲೇ ಮಾರ್ಚ್ 31ಗೆ 3ನೇ ವೇವ್ ಬಂದಾಗ್ಬಿಟ್ಟಿದೆ ಅವ್ರಿಗೆ. ಯಾಕೆ 3ನೇ ವೇವ್ ಅಲ್ಲಿ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗ್ತಿದೆ ಅಂತ ನಾವು ಹೆದರ್ಕೋಬೇಕು ಅಂತಂದ್ರೆ, ಒಂದು ಡಾಕ್ಯುಮೆಂಟೇಶನ್ ಪ್ರಕಾರ 4% ಫಸ್ಟ್ ವೇವ್ ಅಲ್ಲಿ ಮಕ್ಕಳು ಎಫೆಕ್ಟ್ ಆದ್ರು, 10ರಿಂದ 15% ಅಷ್ಟೇ ಸೆಕೆಂಡ್ ವೇವ್ ಅಲ್ಲಿ ಎಫೆಕ್ಟ್ ಆದ್ರು ಅಂತ. ಸೊ ಮೋರ್ ದೆನ್ 80% ಆಫ್ ದ ಚಿಲ್ಡ್ರನ್ ಆರ್ ನಾಟ್ ಅಫೆಕ್ಟೆಡ್ ಅಂತ ನಾವು ನಂಬಿದೀವಿ. ಮತ್ತೆ ಮಕ್ಕಳಿಗೆ ಇನ್ನೂ ವ್ಯಾಕ್ಸಿನೇಷನ್ ಬಂದಿಲ್ಲ. ಇಲ್ಲೊಂದು ಮಾತು ಹೇಳಂಗಿದ್ರೆ, ವ್ಯಾಕ್ಸಿನೇಷನ್ ಯಾವತ್ತು ಹೊಸದಾಗಿ ರಿಲೀಸ್ ಆಗುತ್ತೆ, ಹೆಲ್ತಿ ಪಾಪ್ಯುಲೇಷನ್ಗೆ ಫಸ್ಟ್ ಟ್ರೈ ಮಾಡ್ತಾರೆ, ಆಮೇಲೆ ಪ್ರೆಗ್ನೆನ್ಸಿ, ಆಮೇಲೆ ಫೀಡಿಂಗ್ ಮದರ್ಸ್, ಆಮೇಲೆ ಮಕ್ಕಳಿಗೆ ಕೊನೆಯಲ್ಲಿ ಬರುತ್ತೆ. ಸೊ ಮಕ್ಕಳಿಗೆ ಇವಾಗ ಕೊಡುವಷ್ಟು ವ್ಯಾಕ್ಸಿನ್ ಬಗ್ಗೆ ಪೂರ್ಣವಾಗಿ ನಮ್ಗೆ ಗೊತ್ತಾಗಿಲ್ಲ. ಟ್ರಯಲ್ ನಡೆಯುತ್ತೆ, ಆಮೇಲೆ ಅಷ್ಟೇ ಮಕ್ಕಳಿಗೆ ಸಿಗುತ್ತೆ. ಸೊ ಮಕ್ಕಳು ಲಾರ್ಜ್ ಪ್ರೊಪೋರ್ಷನ್ ಆಫ್ ದೆಮ್ ಆರ್ ಅನ್ವ್ಯಾಕ್ಸಿನೇಟೆಡ್. ಮತ್ತೆ ನಾವು ಜಾಸ್ತಿ ಮ್ಯೂಟೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ.
ಸೊ ಮಕ್ಕಳಿಗೆ ಕೊಡೋಕ್ ಬಂದಾಗ ಈ ವ್ಯಾಕ್ಸಿನ್ ಎಫೆಕ್ಟಿವ್ನೆಸ್ ಎಷ್ಟಿದೆ ಅನ್ನೋ ಬಗ್ಗೆನೂ ಒಂದು ಚಿಂತೆ ಇದೆ. ಮತ್ತೆ ಜಾಸ್ತಿ ಮನೆ ಮೆಂಬರ್ಸ್ ಎಲ್ಲ ಎಫೆಕ್ಟ್ ಆದಾಗ ನ್ಯಾಚುರಲಿ ಮಕ್ಕಳು ಎಫೆಕ್ಟ್ ಆಗ್ತಾರಲ್ಲ ಅಂತ ಇದೆ. ಇಸ್ ಇಟ್ ಟ್ರೂ? ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ ಈಗ 30% ಜನರಲಿ ಆಂಟಿಬಾಡಿ ಇದೆ. ಆ 30% ಅಡಲ್ಟ್ ಅಲ್ಲೂ 30% ಇದೆ, ಮಕ್ಕಳಲ್ಲೂ 30% ಇದೆ. ಅದರ ಅರ್ಥ ಮಕ್ಕಳು ಈಕ್ವಲ್ ಆಗಿ ಎಫೆಕ್ಟ್ ಆಗಿದ್ದಾರೆ. ಇವಾಗ ಮಕ್ಕಳೇನು ಎಫೆಕ್ಟ್ ಆಗಿಲ್ಲ ಅಂತ ಏನೂ ಅಲ್ಲ, ಆದ್ರೆ ಅವರಲ್ಲಿ ಸಿಂಪ್ಟಮ್ಸ್ ಕಮ್ಮಿ ಇದೆ, ಚಿಹ್ನೆಗಳು ಕಮ್ಮಿ ಇದೆ, ರೋಗ ಚಿಹ್ನೆಗಳು ಕಮ್ಮಿ ಇದೆ. ಮತ್ತೆ ದೊಡ್ಡವರು ಮಕ್ಕಳನ್ನ ಕರ್ಕೊಂಡು ಟೆಸ್ಟ್ ಮಾಡ್ಸಕ್ಕೆ ಒಪ್ತಿಲ್ಲ. ಆದ ಕಾರಣ ನಮ್ಗೆ ಫಾಲ್ಸ್ಲಿ ಮಕ್ಕಳು ಕಮ್ಮಿ ಎಫೆಕ್ಟ್ ಆಗಿದೆ ಅಂತ ನಾವು ನಂಬಿದೀವಿ. ಆಮೇಲೆ ಮಕ್ಕಳಿಗೆ ಲಾಸ್ಟ್ ಇಫೆಕ್ಟ್ ವ್ಯಾಕ್ಸಿನೇಷನ್ ಆಗತ್ತೆ ಅನ್ನುವಂತ ಮಾತು ಸತ್ಯ. ಸೊ ಮಕ್ಕಳಲ್ಲಿ ಯಾಕೆ ರೋಗ ಕಮ್ಮಿ ಎಫೆಕ್ಟ್ ಆಗ್ತಾ ಇದೆ, ಯಾಕೆ ಅವರು ತುಂಬಾ ದೊಡ್ಡವರಷ್ಟು ಹಿಂಸೆ ಪಟ್ಕೋತಾ ಇಲ್ಲ ಅಂತಂದ್ರೆ, ದರ್ ಇಸ್ ಲೆಸ್ ರಿಸೆಪ್ಟರ್ ಫಾರ್ ದ ವೈರಸ್ ಟು ಅಟ್ಯಾಕ್. ವೈರಸ್ ನಮ್ಮ ಬಾಡಿಗೆ ಅಟ್ಯಾಕ್ ಆದಾಗ AC ರಿಸೆಪ್ಟರ್ ಅಂತ ನಮ್ಮ ಬಾಡಿಲಿ ರಿಸೆಪ್ಟರ್ ಇರುತ್ತೆ. ಆ ರಿಸೆಪ್ಟರ್ ಮೂಲಕ ಬರುತ್ತೆ. AC ರಿಸೆಪ್ಟರ್ ಸಂಖ್ಯೆ ಸಣ್ಣ ಮಕ್ಕಳಲ್ಲಿ ತುಂಬಾನೇ ಕಮ್ಮಿ ಇದೆ. ಅದಕ್ಕೋಸ್ಕರ ವೈರಸ್ ಜಾಸ್ತಿ ವೈರಾಣುಗಳು ಬರ್ತಾ ಇಲ್ಲ, ಆದ ಕಾರಣ ಆ ತೀವ್ರತೆ ಮಕ್ಕಳಲ್ಲಿ ಕಮ್ಮಿ ಇದೆ. ಆಮೇಲೆ ವೈರಸ್ ಬಂದಾಗ ಬಾಡಿ ಏನ್ ರೆಸ್ಪಾನ್ಸ್ ಕೊಡುತ್ತೆ, ಇಮ್ಯುನಿಟಿ ರೆಸ್ಪಾನ್ಸ್ ಏನ್ ಬಾಡಿ ಮೌಂಟ್ ಮಾಡುತ್ತೆ, ಅದು ಮಕ್ಕಳಲ್ಲಿ ಒಂದು ಲೋವರ್ ಲೆವೆಲ್ ಅಲ್ಲಿ ನೋಡ್ತಾ ಇದೀವಿ, ದೊಡ್ಡವರಲ್ಲಿ ಜಾಸ್ತಿ ಇದೆ. ಆ ಜಾಸ್ತಿ ಇಮ್ಯುನಿಟಿ ತೋರಿಸುವಂತದ್ದೇ ನಮ್ಗೆ ಪ್ರಾಬ್ಲಮ್ ಕೊಡ್ತಾ ಇರೋದೇ. ಆದ ಕಾರಣ ಮಕ್ಕಳಿಗೆ ಇಲ್ಲಿ ಲೆಸ್ ಎಫೆಕ್ಟ್ ಆಗ್ತಾ ಇದೆ. ಆಮೇಲೆ ಜನರಲಿ ಮಕ್ಕಳನ್ನ ಸ್ವಲ್ಪ ಜಾಸ್ತಿ ನಾವು ಪ್ರೊಟೆಕ್ಟ್ ಮಾಡಿ ರೋಗ ಬಂದವ್ರ ಹತ್ರ ಬಿಡದೇನೆ ಕಾಪಾಡ್ಕೊಂಡಿದೀವಿ, ಅದು ಇದೆ. ಆದ ಕಾರಣ ಮಕ್ಕಳು ಕಮ್ಮಿ ಇಫೆಕ್ಟ್ ಆಗ್ತಾ ಇದ್ದಾರೆ. ಆದ್ರೆ ಇನ್ನೊಂದ್ ಏನಂದ್ರೆ, ಮಕ್ಕಳು ಏನ್ ಇಫೆಕ್ಟ್ ಆಗಿದ್ದಾರೆ ಅವ್ರಿಗೆ ಯಾವುದೇ ಚಿಹ್ನೆಗಳಿಲ್ಲದ ಕಾರಣ ನಾವು ಅವ್ರನ್ನ ರೋಗ ಪೀಡಿತರು ಅಂತ ಭಾವಿಸೋದೇ ಇಲ್ಲ. ಅವ್ರನ್ನ ಕರ್ಕೋತೀವಿ, ಎಲ್ರ ಜೊತೆನೂ ಹೋಗುತ್ತೆ ಮಗು. ಈ ಮಗು ಸೈಲೆಂಟ್ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡುತ್ತೆ. ಸೊ ಚಿಲ್ಡ್ರನ್ಸ್ ಆರ್ ಸೂಪರ್ ಸ್ಪ್ರೆಡರ್ಸ್. ಯಾವುದೇ ಕಂಟ್ರಿ ಇರ್ಲಿ, ಯಾವುದೇ ಇದಿರ್ಲಿ, ಚಿಲ್ಡ್ರನ್ಸ್ ಆರ್ ಸೂಪರ್ ಸ್ಪ್ರೆಡರ್ಸ್ ಇನ್ ಕೋವಿಡ್ ವೈರಸ್. ಸೊ ಮಕ್ಕಳಲ್ಲಿ ರೋಗ ಬಂದಾಗ ಅವರಿಗೆ ಯಾವುದೇ ಚಿಹ್ನೆಗಳು ಬರದೇ ಇರ್ಬೋದು, ಅದು 20 to 30% ಚಾನ್ಸ್ ಇದೆ. ಅಥವಾ ಒಂದು ಸಣ್ಣ ಜ್ವರ, ಆಮೇಲೆ ಸ್ವಲ್ಪ ಮಂಕಾಗಿರೋದು ನೋಡ್ತೀವಿ. ಇದೇ ಈ ಎಸಿಂಟಮ್ಯಾಟಿಕ್ ಮತ್ತೆ ಮೈಲ್ಡ್ ಸಿಂಪ್ಟಮ್ಯಾಟಿಕ್ ಇವೇ 80% ಇರುತ್ತೆ. ಸ್ವಲ್ಪ ಮಕ್ಕಳಲ್ಲಿ ಕೆಮ್ಮು ಕಫ ನೋಡ್ತೀವಿ, ಎಕ್ಸ್ರೇ ಮಾಡಿದ್ರೆ ಸ್ವಲ್ಪ ನ್ಯೂಮೋನಿಯಾ ತರ ಇರುತ್ತೆ. ಕೆಲವು ಮಕ್ಕಳಲ್ಲಿ ಮಾತ್ರ ವೆರಿ ಸಿವಿಯರ್ ನ್ಯೂಮೋನಿಯಾ ಬರುತ್ತೆ. ಈ ವೆರಿ ಸಿವಿಯರ್ ನ್ಯೂಮೋನಿಯಾ ಬರುವಂತದ್ದು 1 to 2% ಇಲ್ಲ ಮಕ್ಕಳಲ್ಲಿ. ನಾವು ಇನ್ನೊಂದು MIS ಅಂತ ನೋಡ್ತಾ ಇದ್ದೀವಿ, ಅಂದ್ರೆ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಅಂತ. ಇದು ಮಕ್ಕಳಲ್ಲೇ ನಾವು ನೋಡ್ತೀವಿ. ಏನಂದ್ರೆ ವೈರಸ್ ಬಂದು ಹೋಗಿ ಆದ್ಮೇಲೆ 2 ವಾರದಿಂದ 6 ವಾರದ ಮಧ್ಯೆ ಬಾಡಿ ತಿರ್ಗಾ ವಾಪಸ್ಸು ಇನ್ಫ್ಲಮೇಟರಿ ರೆಸ್ಪಾನ್ಸ್ ಅನ್ನ ತೋರಿಸುತ್ತೆ. ಅವಾಗ ನಮ್ಗೆ ಅದು ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ಬೋದು, ಇಡೀ ಬಾಡಿ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗಿ ನಾವು ಶಾಕ್ ಹೋಗ್ಬೋದು. ನಾವು ಅಂದ್ರೆ ಮಕ್ಕಳು ಶಾಕ್ ಹೋಗ್ಬೋದು, ಇಲ್ಲ ಡಯರಿಯಾ ಜ್ವರ ಆತರ ಶುರು ಆಗ್ಬಿಟ್ಟು ಕಮ್ಮಿ ಆಗತ್ತೆ. ಇದು ಮಕ್ಕಳಲ್ಲಿ ಮಾತ್ರ ಸೀಮಿತ MISC ಅನ್ನೋದು. ಸೊ ಮಕ್ಕಳಲ್ಲಿ ಹೆಲ್ತ್ ಅಲ್ದೇನೆ ಬೇರೆ ಯಾವ ತರ ಇಂಪ್ಯಾಕ್ಟ್ ಆಗ್ಬೋದು ಥರ್ಡ್ ವೇವ್ ಅಲ್ಲಿ ಅಂತ ನೋಡಿದ್ರೆ, ಲಾಕ್ಡೌನ್ ಆಯ್ತು, ಇನ್ನೊಂದು ಲಾಕ್ಡೌನ್ ಆಯ್ತು, ಎಲ್ಲಾ ಕೆಲಸ ಕಲ್ಕೊಂಡ್ರು. ಸೊ ಯಾರಿಗೂ ದುಡಿಮೆ ಇಲ್ಲ. ಸೊ ವರ್ಸನಿಂಗ್ ಹೆಲ್ತ್ ಇನ್ಇಕ್ವಾಲಿಟಿ ಡ್ಯೂ ಟು ಇಕನಾಮಿಕ್ ಇಂಜುರಿ. ದೊಡ್ಡವರಲ್ಲಿ ಏನು ಜಾಬ್ ಕಳ್ಕೊಂಡ್ರು ಆ ಪರಿಣಾಮ ಮಕ್ಕಳ ಮೇಲೆ ಆಗ್ಬಿಟ್ಟಿದೆ. ದರ್ ಇಸ್ ಲಾಸ್ ಆಫ್ ಎಜುಕೇಶನ್, ಯಾವ ಸ್ಕೂಲು ನಡೀತಾ ಇಲ್ಲ. ಸೊ ಲಾಸ್ ಆಫ್ ಸೋಷಿಯಲೈಸೇಷನ್, ಎಲ್ಲೂ ಬೆರಿತಾ ಇಲ್ಲ. ಈಗ 4 ವರ್ಷ 5 ವರ್ಷದ ಮಕ್ಕಳಿಗೆ ಶಾಲೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಲಾಸ್ಟ್ 2 ವರ್ಷದಿಂದ. ಇನ್ಕ್ರೀಸಿಂಗ್ ಚೈಲ್ಡ್ ಅಬ್ಯೂಸ್ ಅಂಡ್ ಡೊಮೆಸ್ಟಿಕ್ ವಯಲೆನ್ಸ್. ಸೊ ಮನೆಯೊಳಗೆ ಇರ್ತಾರೆ, ಇಲ್ಲಿ ಮಕ್ಕಳ ಶೋಷಣೆ ಆಗ್ತಾ ಇದೆ, ಮತ್ತೆ ವಯಲೆನ್ಸು ಆಗ್ತಾ ಇದೆ. ಮಕ್ಕಳ ಪ್ರೀತಿ ಪಾತ್ರ ಮಾಮ, ಅಪ್ಪ, ಅಮ್ಮ, ಚಿಕ್ಕಪ್ಪ, ತಾತ, ಅಜ್ಜಿ ತೀರ್ಕೊತಾ ಇದ್ದಾರೆ. ಮಕ್ಕಳಿಗೆ ಸಿಕ್ಕಾಬಟ್ಟೆ ಭಯ ಶುರು ಆಗ್ಬಿಟ್ಟಿದೆ. ತುಂಬಾ ಮಕ್ಕಳಲ್ಲಿ ನೋಡ್ತಾ ಇದೀವಿ, ಆ ಲಾಸ್ ಅವ್ರ ಮುಖದಲ್ಲಿ ಹಂಗೆ ನಮಗ್ ಕಾಣಿಸುತ್ತೆ, ಆ ಭಯ ಕಾಣಿಸುತ್ತೆ. ನಾವು ಕೂತ್ಕೊಂಡು 24 ಗಂಟೆ ಟಿವಿ ಚಾನೆಲ್ ನೋಡ್ತಾ ಇದ್ರೆ ಅಲ್ಲಿ ಎಲ್ಲಾ ಕ್ಷೋಭೆ ತರೋ, ಮಾನಸಿಕ ಕ್ಷೋಭೆ ತರೋ ಅಂತ ವಾರ್ತೆಗಳೇ ಇರೋ ಕಾರಣ ನಾವು ನೋಡ್ತೀವಿ, ಮಕ್ಕಳು ನೋಡ್ತಾರೆ. ನಮ್ಮ ತಡ್ಕೊಳ್ಳೋ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲೇ ಬೇರೆ ಇರುತ್ತೆ, ಅವ್ರಿಗೆ ತೀರಾ ಎಫೆಕ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು, ಈ ಎಲ್ಲ ಆದ ಕಾರಣ ವಿ ಹ್ಯಾವ್ ಟು ಕೀಪ್ ಅಪ್ ಅವರ್ ಆನ್ಲೈನ್ ಎಜುಕೇಶನ್. ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ನಮಗೊಂದು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಅಂತ ಇದೆ, ನಮ್ಮ ಭಾರತೀಯ ಮಕ್ಕಳ ವೈದ್ಯರ ಸಂಘ. ಇದು ನಮ್ಗೆ ರೆಕಮೆಂಡೇಶನ್ ಕೊಡುತ್ತೆ. ಆ ಪ್ರಕಾರ ನಾವು ಅದನ್ನ ಫಾಲೋ ಮಾಡ್ತೀವಿ ಇನ್ ಜನರಲ್. ಸೊ IAP ನಮ್ಗೆ ಏನ್ ಹೇಳಿದೆ, ವಾಟ್ ಇಸ್ ದ ಸ್ಟ್ಯಾಂಡ್ ಪಾಯಿಂಟ್ ಆನ್ ದ ಥರ್ಡ್ ವೇವ್ ಅಂದ್ರೆ, ದೇರ್ ಈಸ್ ಪಾಸಿಬಿಲಿಟಿ ಆಫ್ ಥರ್ಡ್ ವೇವ್. ಥರ್ಡ್ ವೇವ್ ಬಂದೇ ಬರುತ್ತೆ. ಒಮ್ಮೆ ಕಮ್ಮಿ ಆದ ನಂತರ ತಿರ್ಗಾ ಮೇಲೆ ಹೋಗುತ್ತೆ. ಸೊ ಮೇಲೆ ಹೋಗುವಂತದ್ದು, ವ್ಯಾಕ್ಸಿನೇಷನ್ ಆಗಿಲ್ಲ, ಎಲ್ಲ ಪಾಪ್ಯುಲೇಷನ್ ಅಲ್ಲಿ ಇಮ್ಯುನಿಟಿ ಬಂದಿಲ್ಲ, ಆದ ಕಾರಣ ಥರ್ಡ್ ವೇವ್ ಬಂದೇ ಬರುತ್ತೆ. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ ದ ಟೈಮಿಂಗ್ ಅಂಡ್ ಸಿವಿಯರಿಟಿ. ಚಿಲ್ಡ್ರನ್ ಆರ್ ಸಸೆಪ್ಟಬಲ್ ಆಸ್ ಅಡಲ್ಟ್ ಟು ಡೆವಲಪ್ ದ ಇನ್ಫೆಕ್ಷನ್. ಇನ್ಫೆಕ್ಷನ್ ಬರೋದು ಮಕ್ಕಳಲ್ಲಿ ಆಗ್ಲಿ ದೊಡ್ಡವರಲ್ಲಿ ಆಗ್ಲಿ ಅದೇ ಪ್ರಮಾಣದಲ್ಲಿ ಇರುತ್ತೆ. ಬಟ್ ಮಕ್ಕಳಲ್ಲಿ ಅದು ಜಾಸ್ತಿ ತೊಂದರೆ ಕೊಡಲ್ಲ.
It is highly unlikely that children will be predominantly affected. ಮಕ್ಕಳಲ್ಲೇ ಬರುತ್ತೆ, ಥರ್ಡ್ ವೇವ್ ಅಲ್ಲಿ ದೊಡ್ಡವ್ರು ಬರದೇ ಇಲ್ಲ ಅನ್ನುವಂಥದ್ದು ಸುಳ್ಳು. 90% of the infections are mild or asymptomatic. Therefore, the incidence of severe disease is not high. So ಇದು ಇಂಪಾರ್ಟೆಂಟ್. ಸಿವಿಯರ್ ಡಿಸೀಸ್ ಹೈ ಅನ್ನೋ ಚಾನ್ಸ್ಗಳು ತುಂಬಾ ಕಮ್ಮಿ ಇದೆ. ಸಿವಿಯರ್ ಡಿಸೀಸ್ ಆಕರ್ಸ್ ಇನ್ ಚಿಲ್ಡ್ರನ್. ಸೊ ಮಕ್ಕಳಲ್ಲಿ ಆಗತ್ತೆ, ಬಟ್ ನೋ ಎವಿಡೆನ್ಸ್ ಟು ಇಂಡಿಕೇಟ್ ದಟ್ ಮೋರ್ ವಿಲ್ ಹ್ಯಾವ್ ಸಿವಿಯರ್ ಡಿಸೀಸ್. ತುಂಬಾ ಜನಕ್ಕೆ ಆಗತ್ತೆ ಅಂತ ಚಾನ್ಸ್ಗಳು ತುಂಬಾ ಕಮ್ಮಿ ಇದೆ. Severe disease can occur both during acute illness and 2 to 6 weeks after due to late immune response or MISC, but majority are likely to recover if treated in time. Ali treated in time ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಸಿವಿಯರಿಟಿ ಹೋಗ್ತಾ ಇದೆ ಅಂದ್ರೆ ನಾವು we have to treat in time so that severe diseaseಗಳು MISC ಎರಡನ್ನು ನಾವು ತುಂಬಾ ಚೆನ್ನಾಗಿ ನಿಭಾಯಿಸಬಹುದು. We need to be prepared with more inpatient beds and ICU beds. ಈಗ ಜಾಸ್ತಿ ಆಗಿಲ್ಲ, ನಂಬರ್ ಜಾಸ್ತಿ ಗ್ಯಾರಂಟಿ ಬರಲ್ಲ ಅಂದ್ರೂ ಆ ಇವೆಂಚುಯಾಲಿಟಿಗೆ ನಾವು ರೆಡಿ ಇರಬೇಕು. ಈ ರೆಡಿನೆಸ್ ಇಲ್ದೇನೆ ನಾವು ಸೆಕೆಂಡ್ ವೇವ್ ಅಲ್ಲಿ ಸೋತ್ ಬಿಟ್ವಿ. ಸೊ ವಿ ನೀಡ್ ಟು ಬಿ ಪ್ರಿಪೇರ್ಡ್ ವಿತ್ ಮೋರ್ ಇನ್ಪೇಷಂಟ್ ಬೆಡ್ಸ್ ಅಂಡ್ ICU ಬೆಡ್ಸ್. ನಮಗೊಂದು ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಬೇಕು. ಡಿಸೀಸ್ ಕ್ಯಾಟಗರಿನ ನೋಡ್ಕೊಂಡು ಕಮ್ಮಿ ಇದ್ದವ್ರಿಗೆ ಈ ತರ, ಆಮೇಲೆ ಈ ತರ ಅವ್ರು ಇಲ್ಲಿ ಅಡ್ಮಿಟ್ ಆಗ್ಲಿ, ಜಾಸ್ತಿ ಸಿಕ್ಕಾದವ್ರಿಗೆ ಆ ಕಡೆ ಹೋಗ್ಲಿ, ಇವೆಲ್ಲ ನಾವು ಮೊದಲೇ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಬಟ್ ದರ್ ಇಸ್ ನೋ ರೀಸನ್ ಟು ಪ್ಯಾನಿಕ್. Children do get severe disease even if it is in small in numbers. So there is no harm in considering vaccinating them. So ನೀವು ಕೇಳ್ಬೋದು, ಬರಲ್ಲ ಅಲ್ವಾ, ಕಮ್ಮಿ ತೀವ್ರತೆ ಇರುತ್ತಲ್ಲ, ವ್ಯಾಕ್ಸಿನೇಷನ್ ಏನಕ್ಕೆ ಹಾಕೋಣ, ಅದರಿಂದ ಏನಾದ್ರು ಜ್ವರ ಬರುತ್ತೆ, ಅದರಿಂದ ತೊಂದರೆ ಆಗತ್ತೆ. ನಾವು ಯಾವ ಮಗುಗೆ ಸೀರಿಯಸ್ ಆಗಿ ಹೋಗುತ್ತೆ ಅಂತ ಹೇಳೋಕ್ ಆಗ್ತಿಲ್ಲ. ತಿರ್ಗಾ ಮಕ್ಕಳಿಂದ ದೊಡ್ಡವ್ರಿಗೆ ಬರ್ಬೋದು, ಅದ ಕಾರಣ ವ್ಯಾಕ್ಸಿನೇಷನ್ ಮಾಡಿಸ್ಲೇಬೇಕು. ಸೇಫ್ಟಿ ಅಂಡ್ ಎಫಿಕಸಿ ಆರ್ ಬೀಯಿಂಗ್ ಅಸೆಸ್ ಇನ್ ಟ್ರಯಲ್ ಫಾರ್ ದಿಸ್ ಏಜ್. ಮಕ್ಕಳಲ್ಲಿ ಇನ್ನು ಸೇಫ್ಟಿ ಮತ್ತೆ ಎಫಿಕಸಿ ಅಸೆಸ್ ಪೂರ್ತಿ ಆಗಿಲ್ಲ, ಟ್ರಯಲ್ ನಡೀತಾ ಇದೆ. ಒಮ್ಮೆ ಅಪ್ರೂವಲ್ ಆದ ನಂತರ ಮಕ್ಕಳಲ್ಲೂ ನಾವು ವ್ಯಾಕ್ಸಿನ್ ಕೊಡ್ತೀವಿ. ಇದು IAP ಸ್ಟ್ಯಾಂಡ್ ಪಾಯಿಂಟ್. ಇಲ್ಲಿ ನಾನೊಂದು ಸಣ್ಣ ಸ್ಲೈಡ್ ಕೊಟ್ಟಿದ್ದೀನಿ. ಅದರಲ್ಲಿ ಚೈಲ್ಡ್ ವಿತ್ ಕೋವಿಡ್ ಕ್ಯಾನ್ ಹ್ಯಾವ್ ಮೈಲ್ಡ್ ಡಿಸೀಸ್, ಮಾಡರೇಟ್ ಆರ್ ಸಿವಿಯರ್ ಡಿಸೀಸ್. ಮೈಲ್ಡ್ ಡಿಸೀಸ್ ಅಲ್ಲಿ ಹೋಮ್ ಐಸೋಲೇಷನ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ. ಸಪೋರ್ಟಿವ್ ಕೇರ್ ಅಂದ್ರೆ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಕೊಡು, ರೆಸ್ಟ್ ಕೊಡು, ಅಡಿಕ್ವೇಟ್ ಫ್ಲೂಯಿಡ್ಸ್, ಹೈಡ್ರೇಷನ್ ಮೇಂಟೈನ್ ಮಾಡು. ಆಮೇಲೆ ಎನಿ ಪ್ರಾಬ್ಲಮ್ ಅಂದ್ರೆ ಕಂಟಿನ್ಯೂಡ್ ಫೀವರ್, baby is not getting better, baby is still feeling tired, baby is developing cough, ಅಥವಾ ಪಲ್ಸ್ ಆಕ್ಸಿಮೀಟರ್ 95% ಗಿಂತ ಕಮ್ಮಿ ಸ್ಯಾಚುರೇಷನ್ ತೋರಿಸಿದ್ರೆ ಆವಾಗ ಮಗುನ ನಾವು ರೆಫರ್ ಮಾಡಬೇಕು. ಮಗುಗೆ ಅಗತ್ಯವಾಗಿರೋ ಬ್ಲಡ್ ಟೆಸ್ಟ್ ಗಳನ್ನ ಮಾಡಬೇಕು. ಮುಂದಕ್ಕೆ ಏನು ಅನ್ನೋ ನಿರ್ಧಾರ ನಾವು ತಗೊಳ್ಳೇಬೇಕಾಗತ್ತೆ. ಸೊ ವಾಟ್ ಆರ್ ದ ಮೆಜರ್ಸ್ ಟು ಬಿ ಟೇಕನ್? ಇಲ್ಲಿ ಅರ್ಲಿ ಅಂಡ್ ಬ್ರಿಸ್ಕ್ ರೆಸ್ಪಾನ್ಸ್ ಫ್ರಮ್ ದ ಗವರ್ಮೆಂಟ್ ವಿತ್ ಒನ್ ಯೂನಿಫಾರ್ಮ್ ಆರ್ಡರ್. ಹಿಂಗಾದ್ರೆ ಹಿಂಗ್ ಆಗ್ಬೇಕು ಅಂತ ಗವರ್ಮೆಂಟ್ ಒಂದು ಪ್ರೋಟೋಕಾಲ್ ಚೆನ್ನಾಗಿ ಹಾಕೊಟ್ರೆ ಎಲ್ಲಾನು ಎವ್ರಿಥಿಂಗ್ ವಿಲ್ ಫಾಲ್ ವೆಲ್ ಇನ್ ಪ್ಲೇಸ್. ಡೇಟಾ ಕಲೆಕ್ಷನ್ ಆಗ್ಬೇಕು. ಆ ಕಲೆಕ್ಟ್ ಮಾಡಿರೋ ಡೇಟಾನ ನಾವು ಇನ್ನೊಬ್ರ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಏಡ್ಸ್, ಏನೇನ್ ಬೇಕೋ ಎಲ್ಲಾನು ಎಲ್ರಿಗೂ ನಾವು ತಲುಪಿಸ್ಬೇಕು. ಆಕ್ಸಿಜನ್ ಆಗ್ಲಿ, ಸಂಬಂಧಿತ ಮೆಡಿಸಿನ್ಗಳಾಗ್ಲಿ ಎಲ್ಲಾನು ಎಲ್ಲ ಕಡೆ ಹಂಚ್ಬೇಕು. ಅದು ಜವಾಬ್ದಾರಿ ಗವರ್ಮೆಂಟ್. ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದಕ್ಕೋಸ್ಕರನೇ ಒಂದು ಬೇರೆ ಸೆಲ್ ಆಯೋಗ ಇದಾಗಬೇಕು, ಎಸ್ಟಾಬ್ಲಿಷ್ ಆಗ್ಬೇಕು. ಅಡಿಕ್ವೇಟ್ ರಿಸೋರ್ಸಸ್ ಅಂದ್ರೆ ಏನು? ಹ್ಯೂಮನ್ ರಿಸೋರ್ಸಸ್, ಮ್ಯಾನ್ ಪವರ್, ಮತ್ತೆ ಬೆಡ್ಗಳು, ಆಕ್ಸಿಜನ್ಗಳು, ಮೆಡಿಸಿನ್ಗಳು. ಪೀಡಿಯಾಟ್ರಿಕ್ ಕೋವಿಡ್ ಕೇರ್ ಸೆಂಟರ್, ಸಪರೇಟ್ ಆಗಿ ಕೋವಿಡ್ ಕೇರ್ ಸೆಂಟರ್ಗಳು ಎಸ್ಟಾಬ್ಲಿಷ್ ಆಗ್ಬೇಕಾಗತ್ತೆ. ಟ್ರಯಾಜಿಂಗ್, ಯಾರು ಯಾವ ಇಲ್ನೆಸ್ ಅಲ್ಲಿ ಇದ್ದಾರೆ, ಯಾವ ಹಂತದಲ್ಲಿ ಇದ್ದಾರೆ, ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅನ್ನೋ ಟ್ರಯಾಜಿಂಗ್ ಆಗ್ಬೇಕು. ವ್ಯಾಕ್ಸಿನೇಷನ್ ಡ್ರೈವ್ ಏನಿದೆ ಅದು ಅಡಲ್ಟ್ಸ್ ಅಲ್ಲಿ ಆಕ್ಸಿಲೇಟ್ ಆಗ್ಬೇಕು, ಮಕ್ಕಳಲ್ಲೂ ಶುರು ಆಗ್ಬೇಕು. ಮತ್ತೆ ಏನು N95 ಮಾಸ್ಕ್ ಇದೆ ಅದರಷ್ಟು ಪ್ರೊಟೆಕ್ಷನ್ ರೆಗ್ಯುಲರ್ ಆರ್ಡಿನರಿ ಮಾಸ್ಕ್ ಕೊಡಲ್ಲ. ಸೊ N95 ಮಾಸ್ಕ್ಗಳು ಮಕ್ಕಳ ಸೈಜಿಗೆ ಸಿಗೋದು ಇಲ್ಲ, ಅದನ್ನು ಶುರು ಮಾಡ್ಬೇಕಾಗತ್ತೆ. ಅವೇರ್ನೆಸ್ ಮಸ್ಟ್ ಬಿ ಸ್ಪ್ರೆಡ್ ಅಮಾಂಗ್ ಪೇರೆಂಟ್ಸ್ಗೆ ಗೊತ್ತಿರ್ಬೇಕು ಇವಾಗ ನಾನು ಏನ್ ಮಾಡ್ಬೇಕು, ನನ್ನ ಮಗುಗೆ ಏನ್ ಚಾನ್ಸ್ ಇದೆ ಅಂತ. ಮತ್ತೆ ಗ್ರಾಜುವಲ್ ಓಪನಿಂಗ್ ಆಫ್ ರೆಸ್ಟ್ರಿಕ್ಷನ್ಸ್. ಒಮ್ಮೆ ಸಾರತಗಡೆಗೆ ಎಲ್ಲ ಓಪನ್ ಮಾಡ್ಬಿಟ್ರೆ ತಿರ್ಗಾ ನಾವು ಬರ್ಸ್ಟ್ ಆಫ್ ಇನ್ ನಂಬರ್ ಆಫ್ ಕೇಸಸ್ ನೋಡ್ತೀವಿ. ನಾವು ಹೆಲ್ತ್ ಕೇರ್ ಸಿನಾರಿಯೋ ಇನ್ ಇಂಡಿಯಾ ನೋಡಿದಾಗ ಇಲ್ಲಿ ಒಂದ್ ಕಡೆ WHO ರೆಕಮೆಂಡೇಶನ್ ಪ್ರಕಾರ ನಮ್ಗೆ ಎಷ್ಟು ಬೇಕು, ಇಂಡಿಯಾದಲ್ಲಿ ಎಷ್ಟಿದೆ ಅಂತ ನೋಡಿದಾಗ ಡಾಕ್ಟರ್ ಪಾಪ್ಯುಲೇಷನ್ ರೇಷಿಯೋ ಒಬ್ಬಂಗೆ 1,000 WHO ಇರೋದು, ಇಂಡಿಯಾದಲ್ಲಿ ಇರೋದು 1511 ಒಬ್ಬ. ನರ್ಸ್ಗಳು ಇಂಡಿಯಾದಲ್ಲಿ 670 ಇದೆ, ಇರ್ಬೇಕಾಗಿದ್ದು 301. ಬೆಡ್ ಪಾಪ್ಯುಲೇಷನ್ ರೇಷಿಯೋ 1.4:1000 ಇಂಡಿಯಾದಲ್ಲಿ ಇದ್ರೆ ರಿಕಮೆಂಡೆಡ್ WHO 5 ಬೆಡ್ ಪರ್ 1000 ಪಾಪ್ಯುಲೇಷನ್ ಇರ್ಬೇಕು. ಇಲ್ಲಿ ನೋಡಿ ಬೆಡ್ ಪಾಪ್ಯುಲೇಷನ್ ರೇಷಿಯೋ WHO ರೆಕಮೆಂಡೇಶನ್ 5/1000 ಪಾಪ್ಯುಲೇಷನ್ ಇದೆ. ನಾವು 10% ಎಫೆಕ್ಟ್ ಆದಾಗ ಅಲ್ಲೇ 100 ಜನ ಆಗೋಯ್ತಾ, 100 ಜನಕ್ಕೆ 5 ಬೆಡ್ ಎಲ್ಲಿ ಸಾಕಾಗುತ್ತೆ? ನಾವೆಲ್ಲ ದೂಷಣೆ ಮಾಡ್ತೀವಿ ಸರ್ಕಾರನ ಸರಿ ಪ್ರಿಪೇರ್ ಆಗಿಲ್ಲ ಅಂತ. ಆದ್ರೆ ಮಾಮೂಲಿ ರೆಗ್ಯುಲರ್ ಹೆಲ್ತ್ ಸಿಸ್ಟಮ್ ಅಲ್ಲಿ ನಮ್ಗೆ ನಂಬರ್ ಆಫ್ ಬೆಡ್ಸ್ ನ್ಯಾಚುರಲಿ ಕಮ್ಮಿನೇ ಇರುತ್ತೆ. ಒಮ್ಮೆಗೆ ಅನ್ಪ್ರೆಸಿಡೆಂಟೆಡ್ ವೇವ್ ಬಂದಾಗ ಅದನ್ನ ಎದುರಿಸಕ್ಕೆ ಯಾರಿಗಾದ್ರೂ ಕಷ್ಟ ಆಗುತ್ತೆ. ಇಲ್ಲಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ನಾವು ನೋಡ್ತೀವಿ. ಒಬ್ಬ ಇಂಡಿವಿಜುವಲ್ ಆಗಿ ನಾವು ಏನ್ ಮಾಡ್ಬೋದು, ಪ್ರಿವೆಂಟಿವ್ ಬಿಹೇವಿಯರ್ಸ್. ನಾವ್ ಇಷ್ಟು ಮೆಜರ್ ತಗೊಂಡ್ರೆ ನಮ್ಗೆ
ವ್ಯಾಕ್ಸಿನೇಷನ್ ತಗೊಳ್ಳೋ ಅವಶ್ಯಕತೆ ತುಂಬಾ ಕಮ್ಮಿ ಇರುತ್ತೆ. ಅಫ್ಕೋರ್ಸ್ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕು. ತಗೊಳ್ಳೋ ಮೊದಲು ರೋಗ ಬರೋ ಚಾನ್ಸ್ ತುಂಬಾನೇ ಕಮ್ಮಿ ಇರುತ್ತೆ. ಏನೆಲ್ಲ, ಸೊ ನಾವು ಹೋಗಿ ಹತ್ರ ಹೋಗಿ ಸೆಕೆಂಡ್ ಕೊಡೋದು, ತಬ್ಬೋದು ಮಾಡಂಗಿಲ್ಲ. ಗ್ರೀಟ್ ವಿತ್ ಫಿಸಿಕಲ್ ಕಾಂಟ್ಯಾಕ್ಟ್, ಅವಾಯ್ಡ್ ಟಚಿಂಗ್ ದ ಫೇಸ್. ಕಣ್ಣು, ಮೂಗು, ಬಾಯಿ ಮುಟ್ಟಂಗಿಲ್ಲ, ನಾವು ಕೈ ತೊಳಿದೇನೆ ಮುಟ್ಟಂಗಿಲ್ಲ ಯಾವತ್ತೂ. ಮೇಂಟೈನ್ ಫಿಸಿಕಲ್ ಡಿಸ್ಟೆನ್ಸ್ ಅಟ್ ಲೀಸ್ಟ್ 2 meters ಅಂತ ಹೇಳ್ತೀವಿ. ರೆಗ್ಯುಲರ್ಲಿ ಡಿಸ್ಇನ್ಫೆಕ್ಟ್ ದ ಫ್ರೀಕ್ವೆಂಟ್ಲಿ ಟಚ್ ಸರ್ಫೇಸಸ್. ನಾವು ಆಸ್ಪತ್ರೆ ಇದ್ದೀವಿ ಅಥವಾ ಆಸ್ಪತ್ರೆಯಿಂದ ಬಂದ್ವಿ ಅಂದ್ರೆ ನಮ್ಮ ಟೇಬಲ್ಗಳನ್ನೆಲ್ಲ ಸ್ವಚ್ಛ ಮಾಡ್ಬೇಕು. ನಮ್ಮ ವರ್ಕಿಂಗ್ ಟೇಬಲ್, ನಾವ್ ಯಾವ್ದೇ ಆಫೀಸಲ್ಲಿ ಇದ್ರು ವರ್ಕಿಂಗ್ ಟೇಬಲ್ಗಳನ್ನ ಆಗಾಗ ಸ್ವಚ್ಛ ಮಾಡ್ಕೊತಿರ್ಬೇಕಾಗತ್ತೆ. ಡು ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿವನ್. ಯಾರಿಗೇ ಆಗ್ಲಿ, ಕೋವಿಡ್ ನಾನ್ ಕೋವಿಡ್, ಅವ್ನು ಯಾವ ಸಾಮಾಜಿಕ ಸ್ತರದವನಲ್ಲಿ ಅವ್ರನ್ನ ನಾವು ಡಿಸ್ಕ್ರಿಮಿನೇಟ್ ಮಾಡಂಗಿಲ್ಲ. ಸೀಕ್ ಇನ್ಫಾರ್ಮೇಶನ್ ಆನ್ COVID-19 ಫ್ರಮ್ ಕ್ರೆಡಿಬಲ್ ಸೋರ್ಸಸ್. ನಾವ್ ಯಾವತ್ತು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ರೆಸ್ಪಿರೇಟರಿ ಅಂಡ್ ಹ್ಯಾಂಡ್ ಹೈಜೀನ್ ಬೇಕು. ರೆಸ್ಪಿರೇಟರಿ ಹೈಜೀನ್ ಅಂದ್ರೆ ನಾವು ಮಾಸ್ಕ್ ಹಾಕೋಬೇಕು, ಹ್ಯಾಂಡ್ ವಾಶ್ ಮಾಡ್ತಾ ಇರ್ಬೇಕಾಗತ್ತೆ. ಡಿಸ್ಕರೇಜ್ ಕ್ರೌಡ್, ಎನ್ಕರೇಜ್ ಸೇಫ್ಟಿ. ಯಾವತ್ತೂ ಕ್ರೌಡ್ ಇದ್ದ ಕಡೆ ದಯವಿಟ್ಟು ಹೋಗ್ಬೇಡಿ. ಕ್ರೌಡ್ ಮಾಡೋದನ್ನ ನೀವು ಯಾವತ್ತೂ ಎನ್ಕರೇಜ್ ಮಾಡಬೇಡಿ. ಆಮೇಲೆ ವೇರ್ ಮಾಸ್ಕ್, ಎಲ್ಲರೂ ಮಾಸ್ಕ್ ಗುಂಪಲ್ಲಿದ್ದಾಗ್ಲೂ ಹಾಕೋಬೇಕಾಗತ್ತೆ. ಅನ್ನೆಸೆಸರಿ ಟ್ರಾವೆಲ್ ನ ಅವಾಯ್ಡ್ ಮಾಡಿ. ಯಾರೂನು ತೀರಾ ಅಗತ್ಯ ಅದು ಇಲ್ದೇನೆ ಆಗದೇ ಇಲ್ಲ ಅನ್ನೋದಕ್ಕೆ ಮಾತ್ರ ಟ್ರಾವೆಲ್ ಮಾಡಿ. ಡು ನಾಟ್ ಸರ್ಕ್ಯುಲೇಟ್ ಅನ್ವೆರಿಫೈಡ್ ಇನ್ಫಾರ್ಮೇಶನ್, ಫಾಲ್ಸ್ ಪ್ರೊಪಗಂಡಾ, ಫಾಲ್ಸ್ ಇನ್ಫಾರ್ಮೇಶನ್ which is totally detrimental to the norms, which is creating fear in us and creating false information, misconceptions. ಇದನ್ನ ನಾವು ಅವಾಯ್ಡ್ ಮಾಡೋಣ. ಎಲ್ಲ ಸುಮ್ಮನೆ ಫಾರ್ವರ್ಡ್ ಮಾಡ್ತಿರ್ತೀವಿ, ಅದರ ಅಥೆಂಟಿಸಿಟಿನೇ ಗೊತ್ತಿರಲ್ಲ. ಸೀಕ್ ಸೈಕೋಸೋಷಿಯಲ್ ಸಪೋರ್ಟ್ ಫಾರ್ ಎನಿ ಸ್ಟ್ರೆಸ್ ಆರ್ ಆಂಗ್ಸೈಟಿ. ಇಷ್ಟು ಇದ್ದಾಗ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಅದಕ್ಕೆ ಅಂತೀವಿ. ಮತ್ತೆ ವ್ಯಾಕ್ಸಿನ್ಸ್ಗೆ ಬರೋಣ. 3 ತರದ ವ್ಯಾಕ್ಸಿನ್ ಇಂಡಿಯಾದಲ್ಲಿ ಮೇನ್ ಆಗಿದೆ. ಒಂದು ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಮತ್ತೆ ಸ್ಪುತ್ನಿಕ್ ಅಂತ. ಕೋವ್ಯಾಕ್ಸಿನ್ ಬಗ್ಗೆ ನೋಡಕ್ ಹೋದ್ರೆ, ಈ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಸ್ಪುತ್ನಿಕ್ ರಷ್ಯಾದಿಂದ ಬಂದಿರೋದು. ಅದನ್ನ ಇವಾಗ ರೆಡ್ಡಿ ಲ್ಯಾಬೊರೇಟರೀಸ್ ನವರು ತಯಾರು ಮಾಡಕ್ ಶುರು ಮಾಡಿದ್ದಾರೆ. ಕೋವ್ಯಾಕ್ಸಿನ್ 2 ಡೋಸ್ ಇದೆ, 4 ರಿಂದ 6 ವಾರ ಎಫರ್ಟ್ ಕೊಡುವಂತದ್ದು. ಅದನ್ನ 2 to 8 degrees ಅಲ್ಲಿ ಸ್ಟೋರ್ ಮಾಡ್ತೀವಿ. 75% ಎಫಿಕಸಿ ಇದೆ. ಕೋವಿಶೀಲ್ಡ್ ಅಲ್ಲಿ 12 ರಿಂದ 16 ವಾರ ಅಂತರದಲ್ಲಿ ಕೊಡ್ತೀವಿ. ಅಂಡ್ ಇಟ್ ಹ್ಯಾಸ್ ಎಫಿಕಸಿ ಆಫ್ 76%. ಇಲ್ಲಿ ಒಂದು ಕೋವಿಶೀಲ್ಡ್ ನ ಜಾಸ್ತಿ ಕಂಟ್ರೀಸ್ WHO ಅಪ್ರೂವ್ ಮಾಡಿದೆ. ಸ್ಪುತ್ನಿಕ್ ವೀಕ್ ಬಂದ್ರೆ ಅದು ಮ್ಯಾನುಫ್ಯಾಕ್ಚರ್ಡ್ ಬೈ ರೆಡ್ಡಿಸ್ ಲ್ಯಾಬೊರೇಟರಿ. ಎಫಿಕಸಿ 91% ಇದೆ. ಅವೆರಡು 70 to 75 ಅಂತಂದ್ರೆ ಇದು 91% ಎಫಿಕಸಿ ಇದೆ. ಸ್ಟೋರ್ಡ್ at 2 to 8 degrees and given intramuscular 2 doses 21 days apart. ಇಲ್ಲಿ ಒಂದು ವಿಚಾರ, ನಿಮ್ಗೆ ಕೋವ್ಯಾಕ್ಸಿನ್ ಆಗ್ಲಿ, ಕೋವಿಶೀಲ್ಡ್ ಆಗ್ಲಿ, ಸ್ಪುತ್ನಿಕ್ ಆಗ್ಲಿ, ನಮಗೆ ಸಿವಿಯರ್ ಡಿಸೀಸ್ ಬರೋದನ್ನ ತುಂಬಾ ಇಫೆಕ್ಟಿವ್ ಆಗಿ 3 ವ್ಯಾಕ್ಸಿನ್ ತಡೆಗಟ್ಟುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಒಂದು. ಎರಡನೇದು, ನಮ್ಗೆ ಇವಾಗ ವ್ಯಾಕ್ಸಿನೇಷನ್ ಅಗತ್ಯವಾಗಿ ಬೇಕು. ನನ್ಗೆ ಸ್ಪುತ್ನಿಕ್ ತಗೋತೀನಿ ಅಂತ ನಾವು 2 ತಿಂಗಳು 3 ತಿಂಗಳು ಕಾಯಂಗಿಲ್ಲ. ನಮ್ಮ ರಿಸ್ಕ್ ಆಫ್ ಗೆಟಿಂಗ್ ಇನ್ಫೆಕ್ಷನ್ ಇಸ್ ವೆರಿ ಹೈ. ಆದ ಕಾರಣ ನಮಗ್ ತುಂಬಾ ಹಸಿವಾಗ್ಬಿಟ್ಟಿದೆ, ಏನೇ ಸಿಕ್ಕಿದ್ರು ತಿಂತೀವಿ ಅನ್ನೋ ಸ್ಥಿತಿಲಿ ನಾವಿದೀವಿ ಇವಾಗ. ನಮಗ್ ಕೋವ್ಯಾಕ್ಸಿನ್ ಸಿಕ್ಕಿದ್ರು ಹಾಕಿಸ್ಕೋಬೇಕು, ಅಥವಾ ಕೋವಿಶೀಲ್ಡ್ ಆದಾಗ್ಲಿ, ಸ್ಪುತ್ನಿಕ್ ಆದ್ರೂ ಆಗ್ಲಿ. ಇಲ್ಲಿ ಸರ್ಕಾರ ಇದನ್ನ ಮೇ 19ಕ್ಕೆ ರಿಲೀಸ್ ಮಾಡ್ತು. ಸೊ ಇತ್ತೀಚಿನ ಶಿಫಾರಸು ಏನಂದ್ರೆ, ಯಾರಿಗಾದ್ರೂ ಕೋವಿಡ್ ಡಿಸೀಸ್ ಬಂದ್ರೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಮಾಡ್ಕೊಳಕ್ಕೆ ಅವ್ರು ಅಟ್ಲೀಸ್ಟ್ 3 ತಿಂಗಳು ಕಾಯ್ಬೇಕು. ಕೋವಿಡ್ ಪ್ರತಿರೋಧಕ ಪ್ಲಾಸ್ಮಾ ಥೆರಪಿ ಅಥವಾ ಇಮ್ಯುನೊಥೆರಪಿನ ತಗೊಂಡಿದ್ದಲ್ಲಿ ಅವರು 3 ತಿಂಗಳು ಕಾಯ್ಬೇಕು. ಆಮೇಲೆ ಯಾವುದೇ ವ್ಯಕ್ತಿಗೆ ತೀರಾ ಸೀರಿಯಸ್ ಆಗಿ ಬೇರೆ ತರದ ಡಿಸೀಸ್ ಆಗಿದ್ದಲ್ಲಿ, ಪ್ರಾಣಾಂತಿಕ ಆಗುವಂತ, ಪ್ರಾಣಕ್ಕೆ ತುಂಬಾ ಅಪಾಯ ಆಗುವಂತ ಡಿಸೀಸ್ ಆಗಿದ್ದಲ್ಲಿ 4 ರಿಂದ 8 ವಾರನಾದ್ರೂ ಮುಂದೂಡ್ಬೇಕಾಗತ್ತೆ ಅಂತ ನಾವೀಗ ಗವರ್ಮೆಂಟ್ ಇವಾಗ ಹೇಳಿದೆ. ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಚೇಂಜ್ ಅಂದ್ರೆ, ಮಗುಗೆ ಹಾಲು ಕುಡಿಸೋ ಅಮ್ಮಂದಿರಿಗೆ ವ್ಯಾಕ್ಸಿನ್ ತಗೋಬಹುದು ಅಂತ ಗವರ್ಮೆಂಟ್ ಶಿಫಾರಸು ಮಾಡಿದೆ. ಅನಧಿಕೃತವಾಗಿ ಕೆಲವರು ತಗೊಂಡಿದ್ರು, ಬಟ್ ಇವಾಗ ಅದು ಅಧಿಕೃತ ಆಗ್ಬಿಟ್ಟಿದೆ. ಮತ್ತೆ ಕೋವಿಡ್ ವ್ಯಾಕ್ಸಿನ್ ತಗೊಂಡ್ರೆ 14 ದಿನದ ನಂತರ ಒಬ್ಬ ಬ್ಲಡ್ ಡೊನೇಟ್ ಮಾಡ್ಬೋದು. ಕೋವಿಡ್ ಡಿಸೀಸ್ ಬಂದ್ರು ಅವರು 14 ದಿನದ ನಂತರ ಬ್ಲಡ್ ಡೊನೇಟ್ ಮಾಡ್ಬೋದು. ಕೋವಿಡ್ ವ್ಯಾಕ್ಸಿನ್ ತಗೊಳ್ಳೋ ಮೊದಲು ನಿಮ್ಗೆ ಡಿಸೀಸ್ ಬಂದಿದ್ಯಾ ಅಂತ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೇನು ಕಂಪ್ಲೇಂಟೇ ಇರ್ಲಿಲ್ಲ ಅಂದ್ರೆ. ಇಷ್ಟು ಗವರ್ಮೆಂಟ್ ನ ರೆಕಮೆಂಡೇಶನ್ ಇದೆ. ಕಮಿಂಗ್ ಟು ರೋಲ್ ಆಫ್ ಡಾಕ್ಟರ್, ಎಲ್ಲ ನಮ್ಮ ಡಾಕ್ಟರ್ಗಳ ಬಗ್ಗೆ ನಾನು ಇದು ಹೇಳ್ತಿದ್ದೀನಿ. ಬಿ ದ ರೋಲ್ ಮಾಡೆಲ್. ನಾವೇ ರೋಲ್ ಮಾಡೆಲ್ ಆಗ್ಬೇಕು. ನಾವೇ ಹೋಗಿ ಮಾಸ್ಕ್ ಹಾಕದೆ ನಿಂತ್ಕೊಂಡು ನನ್ಗೆ ಬಂದ್ಬಿಟ್ಟಿದೆ, ನಾನೀಗ ಮಾಸ್ಕ್ ಹಾಕಲ್ಲ ಅಂತ ಒಬ್ರದ್ದು ಸರ್ಕ್ಯುಲೇಟ್ ಆಗ್ತಾ ಇತ್ತು ವಿಡಿಯೋ ಇತ್ತೀಚೆಗೆ. ಆ ತರ ಆಗ್ಬಿಟ್ರೆ ನೋ, ದಟ್ ಇಸ್ ನಾಟ್ ದ accepted behavior of a doctor. So ನಮ್ಗೆ we have to be well knowledge, we have to follow all the etiquettes of the COVID etiquettes and regular updation. ಈಗ ಏನಾಗ್ತಾ ಇದೆ, ಮುಂದಕ್ಕೆ ಏನು,
ತುಂಬಾ ಚೇಂಜ್ ಆಗ್ತಾ ಇದೆ. ಮೊದಲು ಕ್ಲೋರೋಕ್ವಿನ್ ಇದೆ ಇಫೆಕ್ಟಿವ್ ಅಂತ ಆಯ್ತು, ಆಮೇಲೆ ಇಲ್ಲ ಅಂತ ಆಯ್ತು. ಪ್ಲಾಸ್ಮಾ ಥೆರಪಿ ಇಫೆಕ್ಟಿವ್ ಅಂತ ಇತ್ತು, ಆಮೇಲೆ ಈಗ ಇಲ್ಲ ಅಂತ ಆಯ್ತು. ಆಮೇಲೆ ಐವರ್ಮೆಕ್ಟಿನ್ ಕೊಡೋ ಅಂತಿತ್ತು, ಇವಾಗ ಕೊಟ್ರೆ ಏನು ಉಪಯೋಗ ಇಲ್ಲ ಅಂತಿದೆ. ಸೊ ಇವನ್ನೆಲ್ಲ ನಾವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಅರ್ಲಿ ಐಡೆಂಟಿಫಿಕೇಶನ್ ಆಫ್ ದ ಸಿಂಪ್ಟಮ್ ಅಂಡ್ ಪ್ರೋಗ್ರೆಷನ್ ಆಫ್ ದ ಡಿಸೀಸ್. ಈ ಕೋವಿಡ್ ಎಲ್ಲಾ ಡಿಸೀಸ್ಗಳನ್ನ ಮಿಮಿಕ್ ಮಾಡ್ತಾ ಇದೆ. ಸಿಂಪಲ್ ಜ್ವರ ಅಥವಾ ಸಿಂಪಲ್ ಕೆಮ್ಮು, ವಾಂತಿ, ಹೊಟ್ಟೆ ನೋವು, ಬೇದಿ, ತಲೆ ಸುಸ್ತು, ಸ್ಟ್ರೋಕು, ಹಾರ್ಟ್ ಅಟ್ಯಾಕ್ ಯಾವುದು ಕೂಡ ಕೋವಿಡ್ ಆಗಿರ್ಬೋದು. ಸೊ ನಾವು ಅರ್ಲಿ ಐಡೆಂಟಿಫೈ ಮಾಡ್ಬೇಕಾಗತ್ತೆ, ಡೌಟ್ ಇಟ್ಕೋಬೇಕಾಗತ್ತೆ. ಆಮೇಲೆ ಅದನ್ನ ಪ್ರೋಗ್ರೆಸ್ ಆಗ್ತಾ ಇರೋದನ್ನ ನಾವು ಗೊತ್ತು ಮಾಡ್ಕೋಬೇಕಾಗತ್ತೆ. ಓ ಇವ್ರಿಗೆ ನಾವು ಎಕ್ಸ್ಟ್ರಾ ಕೇರ್ ಕೊಡ್ಬೇಕಾಗತ್ತೆ ಅಂತ. ಪೇರೆಂಟ್ ಎಜುಕೇಶನ್ ಅಂಡ್ ಟ್ರೀಟ್ಮೆಂಟ್. ಪ್ರತಿಯೊಬ್ಬ ವ್ಯಕ್ತಿ ಬಂದಾಗ ಅವ್ರಿಗೆ ನಾವು ಎಜುಕೇಟ್ ಮಾಡ್ಬೇಕು, ಟ್ರೀಟ್ಮೆಂಟ್ ಮಾಡೋದಲ್ದೇನೆ ಅಪ್ರೋಪ್ರಿಯೇಟ್ ಕೌನ್ಸಿಲಿಂಗ್ ಮಾಡ್ಬೇಕು. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅರ್ಲಿ ರೆಫರಲ್. ಅಲ್ಲಿ ಮೊನ್ನೆ ಯಾರೊಬ್ರು ಹೇಳ್ತಿದ್ರು 85% ಸ್ಯಾಚುರೇಷನ್ ಬಂದ್ಮೇಲೆ ನೀವು ಹೋಗ್ಬೋದು, ಅಲ್ಲಿವರೆಗೆ ನೀವು ತಡ್ಕೊಳ್ಳಿ ಅಂತ. ತುಂಬಾ ರಾಂಗ್ ಇನ್ಫಾರ್ಮೇಶನ್ ಅದು. ಆಮೇಲೆ ಇನ್ನೊಂದ್ ಕಡೆ ಒಂದು ಕ್ಲಿನಿಕಲ್ ಡಾಕ್ಟರ್ ನಾನು ಎಲ್ಲಾ ರೀತಿಯಲ್ಲಿ ಇದ್ ಮಾಡ್ತೀನಿ, ಸ್ಯಾಚುರೇಷನ್ ಕಮ್ಮಿನೇ ಆಗಲ್ಲ ನೋಡಿ, 90% ಸ್ಯಾಚುರೇಷನ್ ಇದೆ, ಏನು ಆಗಲ್ಲ. ಆಕ್ಚುಲಿ ಇಟ್ ಇಸ್ ವೆರಿ ಫಾಲ್ಸ್ ಇನ್ಫಾರ್ಮೇಶನ್. ಸಚ್ ಪರ್ಸನ್ ಶುಡ್ ಬಿ ಪನಿಷ್ಡ್ ಆಲ್ಸೋ. ಇಲ್ಲಿ ಕೆಲವು ಮಿತ್ ಅಂಡ್ ಫ್ಯಾಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ mygov.com ಅಲ್ಲಿ ನಮ್ಗೆ ಸಿಗುತ್ತೆ. ಏನಂದ್ರೆ ಒಂದು ಬೌಲ್ ಆಫ್ ಗಾರ್ಲಿಕ್ ತಿಂದ್ರೆ ಕೋವಿಡ್ ಬರಲ್ಲ ಅಂತ. ನೋ ಸೈಂಟಿಫಿಕ್ ಎವಿಡೆನ್ಸ್ ಫಾರ್ ದಿಸ್. ಇನ್ನೊಂದು 10 ಸೆಕೆಂಡ್ ಬ್ರೆತ್ ಹೋಲ್ಡ್ ಮಾಡ್ಕೊಂಡು ನಿಮ್ಗೆ ಸಾಧ್ಯ ಆದ್ರೆ ನಿಮ್ಗೆ ಕೋವಿಡ್ ಇಲ್ಲ ಅಂತ ಲೆಕ್ಕ ಅಂತ. ನಿಮ್ಗೆ ಕೋವಿಡ್ ಇರ್ಬೋದು, ಲಂಗ್ಸ್ ಜಾಸ್ತಿ ಸಿವಿಯರ್ ಆಗಿ ಎಫೆಕ್ಟ್ ಆಗಿಲ್ಲ ಅಂತ ಅಷ್ಟೇನೆ. 10 ಸೆಕೆಂಡ್ ಬ್ರೆತ್ ಹೋಲ್ಡ್ ಮಾಡಿದ್ರೆ ನಿಮಗೆ ಕೋವಿಡ್ ಇಲ್ಲ ಅನ್ನೋದಕ್ಕೆ ಅದು ಟೆಸ್ಟ್ ಅಲ್ಲ, ದಯವಿಟ್ಟು ಗಮನಿಸಿ. ಮತ್ತೆ ಇನ್ಹೇಲಿಂಗ್ ಸ್ಟೀಮ್ ಫ್ರಮ್ ಹಾಟ್ ವಾಟರ್ ಕಿಲ್ಸ್ ದ ವೈರಸ್. ಅತ್ಯಂತ ತಪ್ಪು ಕಲ್ಪನೆ. ಜನ ಹಾಟ್ ಸ್ಟೀಮ್ ಇನ್ಹೇಲ್ ಮಾಡ್ಕೊಂಡು ಮೂಗಿನ ಒಳಗಡೆ ಇರುವ ಲೋಳೆ ಪದರನ್ನ ಬರ್ನ್ ಮಾಡ್ಕೊಂಡಿದ್ದಾರೆ. ಈಗ ಏನು ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಿದೆ, ತಜ್ಞರು ಇದು ಒಂದು ಕಾರಣ ಇರ್ಬೋದು. ನಾವು ಜಾಸ್ತಿ ಸ್ಟೀಮ್ ತಗೊಂಡ್ವಿ, ಒಳಗಡೆ ಇರೋ ಮ್ಯೂಕೋಸಾ ನಾರ್ಮಲ್ ಏನು ಆಗಿ ನಮ್ಮ ಚರ್ಮದ ಒಳ ಪದರ ಇರುತ್ತೆ ಅವೆಲ್ಲ ಹಾನಿ ಆಗ್ಬಿಟ್ಟು ಫಂಗಸ್ ಜಾಸ್ತಿ ಎಂಟರ್ ಆಗಕ್ಕೆ ಹೆಲ್ಪ್ ಆಯ್ತು ಅನ್ನೋ ವಾದನು ಇತ್ತೀಚೆಗೆ ಬರ್ತಾ ಇದೆ. ಸೊ ಸ್ಟೀಮ್ ಅಲ್ಲಿ ಯಾವುದೇ ರೀತಿಯ ಪ್ರಯೋಜನ ಇಲ್ಲ, ದಯವಿಟ್ಟು ಗಮನಿಸಿ. ಲೆಮನ್ ಅಂಡ್ ಟರ್ಮರಿಕ್ ಪ್ರಿವೆಂಟ್ ಕೋವಿಡ್. ಯಾವುದೇ ರೀತಿಯ ಪ್ರೂಫ್ ಇಲ್ಲ. ಹೆಲ್ದಿ ಇರ್ಬೋದು ಬಟ್ ಕೋವಿಡ್ ತಡೆಯುತ್ತೆ ಅದರಿಂದ ಅನ್ನೋದು ಮಿಸ್ಇನ್ಫಾರ್ಮೇಶನ್ ಆಗುತ್ತೆ. ಮತ್ತೊಂದು, ದರ್ ಇಸ್ ನೋ ನೀಡ್ ಟು ವೇರ್ ಎ ಮಾಸ್ಕ್ ಆರ್ ಟೇಕ್ ಪ್ರಿಕಾಷನ್ಸ್ ಆಫ್ಟರ್ ಗೆಟಿಂಗ್ ವ್ಯಾಕ್ಸಿನೇಟೆಡ್. ನೀವು ವ್ಯಾಕ್ಸಿನೇಷನ್ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ ಅಂತ ಅಲ್ವೇ ಅಲ್ಲ. ನೀವು ಸೀರಿಯಸ್ ಪ್ರಾಬ್ಲಮ್ ಹೋಗೋ ಚಾನ್ಸ್ ತುಂಬಾನೇ ಕಮ್ಮಿ ಆಗುತ್ತೆ. ಬಟ್ ಯು ಕ್ಯಾನ್ ಹ್ಯಾವ್ ದ ಡಿಸೀಸ್, ಯು ಕ್ಯಾನ್ ಸ್ಪ್ರೆಡ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್. ಸೊ ಮಾಸ್ಕ್ ಹಾಕೊಳ್ಳಿ, ವ್ಯಾಕ್ಸಿನೇಟ್ ಆದ್ರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಮತ್ತೊಂದು, ದರ್ ಇಸ್ ನೋ ನೀಡ್ ಟು ಫಾಲೋ ಕೋವಿಡ್ ಪ್ರೋಟೋಕಾಲ್ಸ್ ಆಫ್ಟರ್ ಗೆಟಿಂಗ್ ಎಲ್ಲಾ ಪ್ರೋಟೋಕಾಲ್ಸ್ ನಾವು ಫಾಲೋ ಮಾಡ್ಲೇಬೇಕು. ವ್ಯಾಕ್ಸಿನ್ ಹಾಕಿರ್ಲಿ ಹಾಕದೇನೆ ಇರ್ಲಿ, ಡಿಸೀಸ್ ಬಂದಿರ್ಲಿ ಬರದೇನೆ ಇರ್ಲಿ. ಹಾಸ್ಪಿಟಲೈಸೇಷನ್ ನೆಸೆಸರಿ ಆಫ್ಟರ್ ಟೆಸ್ಟಿಂಗ್ ಪಾಸಿಟಿವ್. ಇಲ್ಲ, ಏನು ಡಿಸೀಸ್ ಬರುತ್ತೆ ಅವ್ರಲ್ಲಿ 5 ರಿಂದ 10% ಜನಕ್ಕಷ್ಟೇ ಹಾಸ್ಪಿಟಲೈಸೇಷನ್ ಮಾಡೋ ಅವಶ್ಯಕತೆ ಬರುತ್ತೆ, ಅಥವಾ ಅದಕ್ಕಿಂತ ಕಮ್ಮಿ. ಅಲ್ಲಿ 1 to 2% ಅಷ್ಟೇ ಜಾಸ್ತಿ ಪ್ರಾಬ್ಲಮ್ಗೆ ಹೋಗ್ಬಿಡ್ತಾರೆ. ಮಿತ್, ಯು ಡೋಂಟ್ ನೀಡ್ ವ್ಯಾಕ್ಸಿನ್ ಆಫ್ಟರ್ ರಿಕವರಿಂಗ್ ಫ್ರಮ್ COVID-19. COVID-19 ನ್ಯಾಚುರಲ್ ಡಿಸೀಸ್ ಬಂದಾಗ ನಮ್ಗೇನು ಇಮ್ಯುನಿಟಿ ಬರುತ್ತೆ ಅದು ನಮ್ಮ ದೇಹದಲ್ಲಿ ಲಾಂಗ್ ಲಾಸ್ಟಿಂಗ್ ಇರಲ್ಲ. ವ್ಯಾಕ್ಸಿನ್ ಯಾವ ತರ ಡಿವೈಸ್ ಮಾಡಿರ್ತಾರೆ ಅಂದ್ರೆ ಅದರನ್ನ ನಮ್ಮ ಬಾಡಿನ ಮೆಮೊರಿ ಸೆಲ್ಸ್ ತುಂಬಾ ಜಾಸ್ತಿ ಟೈಮ್ ಮೆಮೊರಿ ಇಟ್ಕೊಳತ್ತೆ. ಅದಕ್ಕನ್ನ ದ ವ್ಯಾಕ್ಸಿನ್ ಇಂಡ್ಯೂಸ್ ದ ಇಮ್ಯುನಿಟಿ ಈಸ್ ಲಾಂಗ್ ಲಾಸ್ಟಿಂಗ್. ನಮ್ಗೆ ಡಿಸೀಸ್ ಬಂದ್ಮೇಲೆ 3 ತಿಂಗಳ ನಂತರ ನಾವು ವ್ಯಾಕ್ಸಿನ್ ಹಾಕಿಸ್ಕೋಬೇಕು. ಪ್ರೊಲಾಂಗ್ಡ್ ಯೂಸೇಜ್ ಆಫ್ ಮಾಸ್ಕ್ ಲೀಡ್ ಟು ಇಂಟಾಕ್ಸಿಕೇಶನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಡೆಫಿಷಿಯನ್ಸಿ ಇನ್ ದ ಬಾಡಿ. ತಪ್ಪೇ ತಪ್ಪು. ಆ ಮಾಸ್ಕ್ಗಳು ಅಷ್ಟೊಂದು ತೊಂದರೆ ಕೊಡಲ್ಲ. ಶುರುವಿನಲ್ಲಿ ನಮ್ಗೆ ಕಿರಿಕಿರಿ ಆಗುತ್ತೆ. ತುಂಬಾ ಜನ ನೋಡ್ತೀವಿ ಎಷ್ಟು ಗಂಟೆ ಅಂತ ಹಾಕೊಳ್ಳೋಣ ಅಂತಾರೆ. ನಾವು ಲಾಸ್ಟ್ 1.5 ವರ್ಷದಿಂದ ದಿನಕ್ಕೆ ಒಂದು 8 ಗಂಟೆ ಮಾಸ್ಕ್, ಟೈಟ್ ಫಿಟ್ಟಿಂಗ್ ಮಾಸ್ಕ್ ಹಾಕೊಂಡಿದೀವಿ ಅಂತ ಯಾವ ತೊಂದರೆನೂ ನಮ್ಗೆ ಬಂದಿಲ್ಲ. ಆದ್ರೆ ಮಾಸ್ಕ್ ಹಾಕೊಂಡು ಓಡೋದು ಅಥವಾ ತೀವ್ರವಾದ ಶ್ರಮ ವಹಿಸುವಂತ ಕೆಲಸಗಳನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ರೆಮ್ಡೆಸಿವಿರ್ ಇಸ್ ಎ ಲೈಫ್ ಸೇವಿಂಗ್ ಡ್ರಗ್ ಇನ್ COVID-19. ಈ ರೆಮ್ಡೆಸಿವಿರ್ ಅನ್ನೋದು COVID-19ಗೆ ತುಂಬಾ ಇಫೆಕ್ಟಿವ್ ಅಂತ ಯಾವುದೇ ರೀತಿಯಲ್ಲಿ ಪ್ರೂವ್ ಆಗಿಲ್ಲ. ಕೆಲವರು ಸಿಕ್ಕಾದ ಸ್ವಲ್ಪ ಸುಧಾರಣೆ ಆಗಿದೆ ಅಂತ ಅನ್ಕೋತಾರೆ. ಬಟ್ ನಾವೇನಂತೀವಿ ಡಬಲ್ ಬ್ಲೈಂಡ್ ಟ್ರಯಲ್ ಅಂಡ್ ಟ್ರಿಪಲ್ ಬ್ಲೈಂಡ್ ಟ್ರಯಲ್, ಅದರಲ್ಲಿ ಯಾವ್ದ್ರಲ್ಲೂ ರೆಮ್ಡೆಸಿವಿರ್ ಇಂದಾಗೆ ನಮ್ಗೆ ಪರ್ಸನ್ ಇಂಪ್ರೂವ್ ಆಯ್ತು ಅನ್ನೋದಕ್ಕೆ ಯಾವುದೇ ಸಾಬೀತಾಗುವಂತ ಅಂಶನ ಇಲ್ಲಿವರೆಗೆ ನಮ್ಗೆ ಪ್ರೂವ್ ಆಗಿಲ್ಲ. ಸೊ ರೆಮ್ಡೆಸಿವಿರ್ ರಾಂಬಣ ಅಂತ ತಿಳ್ಕೊಳಂಗಿಲ್ಲ. ಅಂಡ್ ಆಕ್ಸಿಜನ್ ಕನ್ಸಂಟ್ರೇಟರ್ ಕ್ಯಾನ್ ಬಿ ಯೂಸ್ಡ್ ಅಟ್ ಹೋಮ್ ಇನ್ ಅನ್ ಎಮರ್ಜೆನ್ಸಿ. ಇದನ್ನ ನಾವು ತುಂಬಾ ನೋಡಿದ್ವಿ. ಇತ್ತೀಚೆಗೆ ಸ್ಪೈಕ್ ಶುರು ಆದಾಗ ಎಲ್ಲ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಒಂದು ಅರ್ಧಲ್ಲಿ ಇಟ್ಕೊಂಡು ಮನೆಯಲ್ಲಿ ಮೂಗಿಗೆ ಪೈಪ್ ಹಾಕೊಂಡು ಕೂತ್ಕೊಂಡ್ಬಿಟ್ರು. ಹೋದ್ರು, ಅವ್ರಿಗೆ ಗೊತ್ತಾಗಿಲ್ಲ ಆಕ್ಸಿಜನ್ ಕೊಡ್ತಾ ಇದೀವಲ್ಲ ಏನು ಆಗಲ್ಲ ಅನ್ಕೊಂಡ್ರು. ಬರ್ತಾ ಇದ್ದ ಆಕ್ಸಿಜನ್ 1/2 ಲೀಟರ್ ಇತ್ತು, ಅವ್ರಿಗೆ ಬೇಕಾಗಿದ್ದ ಆಕ್ಸಿಜನ್ 15 ಲೀಟರ್ ಇತ್ತು. ಸೊ ಅವ್ರಿಗೆ ಏನು ಸಾಕಾಗ್ಲಿಲ್ಲ. ಸೊ ತುಂಬಾ ಲೇಟ್ ಆಗಿ ಹೋದ್ರು, ಅವ್ರಿಗೆ ಯಾವ್ದೇ ರೀತಿಯ ಬೆಡ್ ಸಿಗ್ಲಿಲ್ಲ. ಈ ಆಕ್ಸಿಜನ್ ಸಿಲಿಂಡರ್ ಮನೇಲಿ ಇಟ್ಕೊಂಡು 3 ದಿನ ಇದ್ದ ಕಾರಣನೇ ಎಷ್ಟೋ ಜನ ಬೆಡ್ ಸಿಗದೇನೆ ನೋಡಿದೀವಿ. Oxygen concentrators are to be used with accurate guidance from a chest physician or an internal medicine specialist.
as this can potentially be harmful. ಅದು ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದೆ, ನಿಮಗೆ ವ್ಯಾಕ್ಸಿನೇಷನ್ ಎಷ್ಟು ಬೇಕಾಗಿದೆ, ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಅನುಭವ ಇಲ್ಲದೆ ಇದ್ದಾಗ ನಾವು ನುರಿತ ತಜ್ಞರ ಹತ್ರ ಇದನ್ನ ಕೇಳುವಂತದ್ದು ಎಷ್ಟೋ ಸರಿ. ಕೋವಿಡ್ ಏಡ್ಸ್ ಅಂತ ಇದೆ. ಕೋವಿಡ್ ಏಡ್ಸ್ ಟರ್ಮಿನಾಲಜಿ ಬಂದಿರೋದೇ ಕೋವಿಡ್ ಎಪಿಡೆಮಿಕ್ ಬಂದ ನಂತರ. ಅಂದ್ರೆ ಎ ಪರ್ಸನ್ ಹೂ ರೆಫ್ಯೂಸ್ಡ್ ಟು ಫಾಲೋ ಸೋಷಿಯಲ್ ಡಿಸ್ಟೆನ್ಸಿಂಗ್ ಡ್ಯೂರಿಂಗ್ COVID-19, someone who ignores the warnings regarding public health or safety, someone who hoards groceries, ತುಂಬಾನೇ ದವಸ ಧಾನ್ಯಗಳನ್ನು ತೆಗೆದಿರುತ್ತಾನೆ ಒಂದೊಂದು ತಿಂಗಳವರೆಗೆ. ಸೊ ಅಂಡ್ ಡಿಪ್ರೈವಿಂಗ್ ಅದರ್ಸ್ ಆಫ್ ವೈಟಲ್ ಸಪ್ಲೈ, ಉಳಿದವರಿಗೆ ಸಿಗಲ್ಲ, ಅವನೇ ಎಲ್ಲ ತಂದಿಟ್ಕೊಂಡ್ಬಿಟ್ಟ. ಪೀಪಲ್ ನಾಟ್ ರೆಸ್ಪೆಕ್ಟಿಂಗ್ ಅದರ್ಸ್ ಡ್ಯೂರಿಂಗ್ ಎ ಪ್ಯಾಂಡಮಿಕ್, ಇವ್ರಿಗೆಲ್ಲ ಕೋವಿಡ್ ಏಡ್ಸ್ ಅಂತ ಒಂದು ಟರ್ಮಿನಾಲಜಿ ಇದೆ. ತುಂಬಾ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಕೋವಿಡ್ ಏಡ್ಗಳನ್ನ. ಸೊ ಇದರಿಂದ ನಾವು ದೂರ ಇರ್ಬೇಕಾಗತ್ತೆ. ಇನ್ನೊಂದು ಲಾಸ್ಟ್ ಸ್ಲೈಡ್ ನಾನು ವಿತ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಕೋವಿಡ್ ಮಳೆಗರೆದಾಗ ನಮ್ಗೆ ಕೊಡೆಗಳು ಬೇಕು. ಫಸ್ಟ್ ಕೊಡೆ ನಮ್ದು ಹ್ಯಾಂಡ್ ವಾಷಿಂಗ್, ಸೆಕೆಂಡ್ ಕೊಡೆ ಸೋಷಿಯಲ್ ಡಿಸ್ಟೆನ್ಸ್, ಅದಕ್ಕಿಂತ ದೊಡ್ಡ ಕಡೆ ಮಾಸ್ಕ್, ಅದಕ್ಕಿಂತ ದೊಡ್ಡ ಕಡೆ ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ಗಿಂತ ದೊಡ್ಡ ಕಡೆ ಏನ್ ಗೊತ್ತಾ, ಮಳೆ ಇದ್ದ ಕಡೆ ಹೋಗ್ಲೇಬಾರ್ದು. ನಾವು ಸೋಷಿಯಲ್ ಗ್ಯಾದರಿಂಗ್, ಪಬ್ಲಿಕ್ ಗ್ಯಾದರಿಂಗ್ ಅನ್ನ ಅವಾಯ್ಡ್ ಮಾಡಿದಷ್ಟು ನಾವು ಇದರಿಂದ ಆದಷ್ಟು ದೂರ ಇರ್ತೀವಿ. ಪರ್ಸನಲ್ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. SMS ಅಂತೀವಿ, SMS ಜೊತೆ ವಿ ಬಂತು ವ್ಯಾಕ್ಸಿನೇಷನ್, ಅದರ ಜೊತೆಗೆ ನಾಟ್ ಟೇಕಿಂಗ್ ಇನ್ ಲಾರ್ಜ್ ಸ್ಕೇಲ್ ಆಕ್ಟಿವಿಟೀಸ್, ಇಷ್ಟು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಲ್ರಿಗೂ ಶುಭವಾಗ್ಲಿ. ಬಿ ಸೇಫ್. ಥ್ಯಾಂಕ್ ಯು. Thank you, sir. So anybody has any doubts or any questions?